ಸಂಖ್ಯೆ 115. ಅವರು ಬಿಲ್ ತಂದಿದ್ರು, ಬಿಲ್ ತಂದಿಲ್ಲಂತಲ್ಲ, ರೆಡಿ ಇತ್ತು. ಬಟ್ ಅಪೋಸ್ ಮಾಡಿದವರು ಒಬ್ಬರೇ, ಒನ್ ಮ್ಯಾನ್ ಅಪೋಸಿಷನ್. ಬಿಲ್ ವಾಸ್ ಕಂಪ್ಲೀಟ್ಲಿ ಲ್ಯಾಪ್ಸ್ ಮಾಡಿ ಹೋಗಿದ್ರು, ಕ್ಯಾನ್ಸಲ್ ಮಾಡಿ ಹೋಗಿದ್ರು. ಓಕೆ, ಆದ್ರೆ ಈಗ ಗೌರ್ಮೆಂಟ್ ಬಂದ ನಂತರ NDA ಅನ್ಬೇಕು, BJP ಅನ್ಬಾರ್ದು. ಏನನ್ಬೇಕು? NDA 1 ಬಂದಾಗ ಗೊತ್ತಿರಲಿ, GST ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, CAB, ಸಾಂವಿಧಾನಿಕ ತಿದ್ದುಪಡಿ ಮಸೂದೆ 122 ಮಂಡನೆ ಮಾಡ್ತಾರೆ. 122. ಅವತ್ತಿನ ಭಾರತದ ಹಣಕಾಸು ಸಚಿವರು ಅರುಣ್ ಜೇಟ್ಲಿ. ಈಗಿಲ್ಲ, ಭಾರತ ಕಂಡಂತ ಹಣಕಾಸು ಸಚಿವರಲ್ಲಿ ಅವರು ಒಬ್ಬ ಉತ್ತಮ ಹಣಕಾಸು ಸಚಿವರು. ಹಾಗಾಗಿ ಈ ಬಿಲ್ ಮಂಡನೆ ಆಗತ್ತೆ. ಆದರೆ ಬಿಲ್ 2016 ತನಕ ಒಂದು ನಾಟಕೀಯವಾಗಿ ಬೆಳೆಯುತ್ತೆ. ಲೋಕಸಭೆಯಲ್ಲಿ ಪಾಸ್ ಆಗತ್ತೆ, ರಾಜ್ಯಸಭೆಯಲ್ಲಿ ಫೇಲ್ ಆಗತ್ತೆ. ಕಾರಣ ಏನಂತ ನಿಮ್ಗೆ ಗೊತ್ತಿರುತ್ತೆ. ಲೋಕಸಭೆಯಲ್ಲಿ ಇವರಿಗೆ ಬಹುಮತ ಇದೆ, ಆದರೆ ರಾಜ್ಯಸಭೆಯಲ್ಲಿ ಬಹುಮತ ಇಲ್ಲ. ಹಾಗಾಗಿ ಅಂತಿಮವಾಗಿ ಏನಾಗತ್ತೆ, 2016ರಲ್ಲಿ 2016 ಒಳಗಡೆಗೆ ಅಲ್ಟಿಮೇಟ್ಲಿ ಇದನ್ನ ಹಣಕಾಸು ಮಸೂದೆ ಅಂತ ಹೇಳಿ ಸ್ಪೀಕರ್ ಕಡೆ ಹೇಳಿಸ್ತಾರೆ. ಯಾರ ಕಡೆ? ಸ್ಪೀಕರ್. ಹಣಕಾಸು ಮಸೂದೆ ಗೊತ್ತಿರಲಿ, ಒಂದು ಬಾರಿ ಸ್ಪೀಕರ್ ಏನಾದರೂ ಅದನ್ನ ಹಣಕಾಸು ಮಸೂದೆ ಅಂತ ಅನೌನ್ಸ್ ಮಾಡಿಬಿಟ್ರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಅವರು ಅನೌನ್ಸ್ ಮಾಡಿದ್ರು, ಅಷ್ಟೊತ್ತಿಗೆ ಬಿಲ್ ಎಲ್ಲಿತ್ತು ಅಂದರೆ ರಾಜ್ಯಸಭೆ ಒಳಗಿತ್ತು. ಹಾಗಾಗಿ ಬಿಲ್ ಮೊದಲು ಪಾಸ್ ಆಗಿದ್ದೆಲ್ಲಿ? ರಾಜ್ಯಸಭೆ ಒಳಗೆ. ನಿಮ್ಗೆ ಡೌಟ್ ಬರ್ಬೋದು, ಸರ್ ಹಣಕಾಸು ಮಸೂದೆ ಎಲ್ಲ ಮೊದಲು ಇಲ್ಲೇ ಅಲ್ವಾ ಅಂತ. ಎಸ್, ಆದರೆ ಅದನ್ನ ಸುಗ್ರೀವಾಜ್ಞೆ ಮೂಲಕ ಇಟ್ಟಿದ್ರು. ಬಿಲ್ ಎಲ್ಲಿತ್ತೀಗ? ರಾಜ್ಯಸಭೆಯಲ್ಲಿತ್ತು. ಇವರು ಅನೌನ್ಸ್ ಮಾಡಿರೋದಲ್ಲಿ ಈಗ ಲೋಕಸಭೆಯಲ್ಲಿ. ಬಿಲ್ ಆಟೋಮೆಟಿಕ್ ಏನಾಗತ್ತೆ, ಈಗ ಪಾಸ್ ಆಗಿ ಬರುತ್ತೆ. 2016 ಹೇಳಿ, ಯಾವಾಗ? 2016 ಆಗಸ್ಟ್ ತಿಂಗಳ 3ನೇ ತಾರೀಕಿಗೆ ಬಿಲ್ ಅಲ್ಲಿ ಪಾಸ್ ಆಗಿ ಬಂದ್ಬಿಡುತ್ತೆ. ಮುಗೀತು. ಸೆಪ್ಟೆಂಬರ್ಗೆ ಆ ಬಿಲ್, ಸೆಪ್ಟೆಂಬರ್ 8ನೇ ತಾರೀಕಿಗೆ ಬಿಲ್ ರಾಷ್ಟ್ರಪತಿಯವರಿಂದ ಸಾಂವಿಧಾನಿಕವಾಗಿ ಅಂಗೀಕಾರ ಪಡೆದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಗತ್ತೆ. ಒಂದು ಮಸೂದೆ ಇತ್ತು, ಈ ಮಸೂದೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಇತ್ತು. ಈಗೇನಾಯ್ತು? ಆಕ್ಟ್ ಆಯ್ತು. ಮಸೂದೆ ಪಾಸ್ ಆದ್ಮೇಲೆ ರಾಷ್ಟ್ರಪತಿಯವರು ಸಹಿ ಹಾಕ್ತಾರೆ. ಸಹಿ ಹಾಕಿದ ಮೇಲೆ ಏನಾಗ್ತದೆ? ಅದು ಕಾಯ್ದೆ ಆಗ್ತದೆ. ಎಷ್ಟನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಆಯ್ತು ಹೇಳಿ? GST ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಎಷ್ಟಾಯ್ತು? 101. ಪ್ರಶ್ನೆ ತುಂಬಾ ಬಾರಿ ಕೇಳಿದಾನೆ. ಹಾಗಿದ್ರೆ ಈ ಕೆಳಗಿನ ಯಾವುದು GST ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಆಗಿದೆ? ಎಷ್ಟನೇದು? 101. ಇದೆಲ್ಲ ಕಥೆ ಇದರಿಂದ ಪ್ರಶ್ನೆ ಕೇಳೋದು ಇಷ್ಟೇ. ಓಕೆ, ಎಸ್. ಹಾಗಿದ್ರೆ ಕಾಂಗ್ರೆಸ್ ಅಥವಾ UPA ಇದ್ದಾಗ GST ಮಸೂದೆ ಸಂಖ್ಯೆ ಎಷ್ಟಾಗಿತ್ತು? 115. NDA ಸರ್ಕಾರ ಬಂದಾಗ GST ಮಸೂದೆ ಸಂಖ್ಯೆ ಎಷ್ಟಾಗಿತ್ತು? 122. ಆದರೆ GST ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 101. ಓಕೆನಾ? ಎಸ್. ಹಾಗಿದ್ರೆ ಈಗ ನೋಡೋಣ, ಈಗ GST ಹೇಗೆ, ಏನು, ಎತ್ತ. ಸಾಂವಿಧಾನಿಕ ತಿದ್ದುಪಡಿ ಆದ ಮೇಲೆ ನಾವು ನೋಡ್ತೀವಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಯ್ತಲ್ಲ, ಆಕ್ಟ್ ಆದ ತಕ್ಷಣ GSTಗೆ ಕೆಲವು ವಿಧಿಗಳನ್ನು ನಾವು ಸಂವಿಧಾನಕ್ಕೆ ಸೇರಿಸ್ತೀವಿ. ಹಾಗಿದ್ರೆ ಯಾವ್ಯಾವ ವಿಧಿಗಳು ಸೇರಿಸಿದ್ವಿ? 246 ಎ, 269 ಎ, 279 ಎ. GSTಗೆ ಸಂಬಂಧಪಟ್ಟಂತೆ ಏನಾದ್ರು ಪ್ರಶ್ನೆ ಕೇಳಿದ್ರೆ ಈ 3 ವಿಧಿಗಳ ಮೇಲೆ ಕೇಳಬೇಕು ಕಾನ್ಸ್ಟಿಟ್ಯೂಷನ್ ಒಳಗಡೆಗೆ. ಒಂದು, ಆರ್ಟಿಕಲ್ 246 ಎ, ಬೋತ್ ಸೆಂಟರ್ ಅಂಡ್ ಸ್ಟೇಟ್ ಕ್ಯಾನ್ ಮೇಕ್ ದ ಲಾಸ್ ಆನ್ GST. ಇಬ್ರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು GST ಮೇಲೆ ಕಾನೂನನ್ನ ಮಾಡಬಹುದು. ಕಾನೂನು ಮಾಡೋ ಅಧಿಕಾರ ಕೇಂದ್ರದವರು ಮಾಡಬಹುದು, ರಾಜ್ಯದವರು ಮಾಡಬಹುದು. ಕೇಂದ್ರಕ್ಕೂ ಅಧಿಕಾರ ಇದೆ, ರಾಜ್ಯಕ್ಕೂ ಅಧಿಕಾರ ಇದೆ. ಆದರೆ ಗೊತ್ತಿರಲಿ, ರಾಜ್ಯಗಳಿಗಿಂತ ಕೇಂದ್ರಕ್ಕೆ ಇಲ್ಲಿ ಹೆಚ್ಚು ಅಧಿಕಾರ ಇದೆ. ಎಲ್ಲ ರಾಜ್ಯಗಳಿಗೆ ಸೇರಿಸ್ಕೊಂಡು 2/3 ಆದರೆ ಕೇಂದ್ರ 1ಕ್ಕೆ 1/3 ಮತದಾನ ಕೊಟ್ಟಿದ್ದಾರೆ. 1/3 ಆ್ಯಂಡ್ 2/3. ಯೋಚನೆ ಮಾಡಿ ನೀವು, ಯಾವ್ದು ದೊಡ್ಡದು ಇದ್ರೊಳಗೆ? 1/3 ದೊಡ್ಡದು. ಮತ್ತೆ ಇಲ್ಲಿ ಮ್ಯಾಥ್ಸ್ ನೋಡ್ಕೊತ್ ಕೊಡಬಾರ್ದು. ಅವರಿಗೆ ಹೆಚ್ಚು ಕೊಟ್ಟರು. ಮತ್ತೆ ಮುಂದುವರೆದು ಏನು ಹೇಳ್ತಾರೆ? 246ನೇ ವಿಧಿ ಪ್ರಕಾರ GSTಯ ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳಿಗೆ ಏನಾಗಿದೆ? ಸಮಾನವಾಗಿದೆ. ಆದರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ವ್ಯಾಜ್ಯ ಉಂಟಾದರೆ
ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಸೆಂಟರ್ ಅಂಡ್ ಸ್ಟೇಟ್. ಸೆಂಟರ್ ಓವರ್ ರೈಡ್ ದ ಸ್ಟೇಟ್. ಇದು ನಿಮಗೆ ಸಂವಿಧಾನ ಓದಿರ್ತೀರಲ್ಲ, ಗೊತ್ತೇ ಇರುತ್ತದೆ. ಯಾವುದೇ ಬಿಲ್ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಕಾನೂನಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯದ ಮಧ್ಯೆ ಏನಾದರೂ ಡೆಡ್ ಲಾಕ್ ಅಂತ ಅನ್ನೋಂಗಿಲ್ಲ, ಒಂದು ಸಮಸ್ಯೆ ಉದ್ಭವ ಆಯ್ತಂದ್ರೆ ಅಥವಾ ಇಬ್ಬರ ಮಧ್ಯೆ ತಿಕ್ಕಾಟ ಪ್ರಾರಂಭ ಆದರೆ ಆಗ ಕೇಂದ್ರವೇ ಏನಾಗುತ್ತೆ, ಮೇಲ್ಗೈ ಸಾಧಿಸುತ್ತೆ. ಕ್ಲಿಯರ್ ಇದೆಯಾ? 246 ಏನು ಹೇಳ್ತಂತ ಗೊತ್ತಾಯ್ತಾ? GST ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳಿಗೆ ಸಮನಾಗಿದೆ. ಆದರೆ ಇಬ್ಬರ ಮಧ್ಯೆ ಜಗಳನೋ ವ್ಯಾಜ್ಯನೋ ಬಂದಾಗ ಕೇಂದ್ರವೇ ಮೇಲುಗೈ ಸಾಧಿಸುತ್ತದೆ. 269A ಪ್ರಕಾರ ಅಂತರ್ರಾಜ್ಯ, ಏನು ಹೇಳಿ, ಅಂತರ್ರಾಜ್ಯ GSTಯನ್ನ ವಿಧಿಸುವ ಸಂಗ್ರಹಿಸುವ ಎಲ್ಲ ಕೆಲಸ ಯಾರಿಗೆ ಸೇರಿದೆ? ಕೇಂದ್ರ ಸರ್ಕಾರಕ್ಕೆ. ಸಂವಿಧಾನದ ವಿಧಿ 269A ಪ್ರಕಾರ, ಸಂವಿಧಾನದ ವಿಧಿ 269A ಪ್ರಕಾರ ಅಂತರ್ರಾಜ್ಯ GSTಯನ್ನು ವಿಧಿಸಿ ಸಂಗ್ರಹಿಸಿ ಅದನ್ನು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಹಂಚಿಕೆ ಮಾಡುವ ಅಧಿಕಾರ ಯಾರಿಗಿದೆ? ಕೇಂದ್ರ ಸರ್ಕಾರಕ್ಕಿದೆ. ಒಬ್ಬರೇ ಇಟ್ಕೊಳ್ಳಲ್ಲ, 50-50. ಓಕೆ, ಏನು 50-50? ಉದಾಹರಣೆಗೆ 10 ರೂಪಾಯಿ ಕೇಂದ್ರ ಸರ್ಕಾರ ವಸೂಲಿ ಮಾಡಿದೆ ಅಂತ ಹೇಳಿದ್ರೆ, ಉದಾಹರಣೆ ತಗೊಳ್ಳೋಣ, 10 ರೂಪಾಯಿ ಕೇಂದ್ರ ಸರ್ಕಾರ ವಸೂಲಿ ಮಾಡಿದೆ ಅಂದರೆ ಆಗ 50% ಅಂದರೆ ಕೇಂದ್ರ ಎಷ್ಟು ತಗೊಳುತ್ತೆ? 5 ರೂಪಾಯಿ. ರಿಮೈನಿಂಗ್ ಏನು 5 ಉಳಿದಿತ್ತು 2.5 ಹೆಂಗೆ ಅಂತ ಹೇಳ್ತೀನಿ. ಉದಾಹರಣೆಗೆ ಕರ್ನಾಟಕ ಇದೆ, ನಂತರ ತೆಲಂಗಾಣ ಇದೆ ಅಂತ ಅನ್ಕೊಳ್ಳೋಣ. TS ಅಂದ್ರೆ ತೆಲಂಗಾಣ. ಕರ್ನಾಟಕದಿಂದ ನಾವು ಹೈಯೆಸ್ಟ್ ಚಪ್ಪಲ್ ಮಾರ್ತೀವಿ. ಯಾರಿಗೆ ಮಾರ್ತೀವಿ? ಆಂಧ್ರಕ್ಕೆ ಮಾರ್ತೀವಿ, ತೆಲಂಗಾಣಕ್ಕೆ ಮಾರ್ತೀವಿ. ಯಾವ ಚಪ್ಪಲ್? ಲೂನಾಸ್ ಚಪ್ಪಲ್. ಹೈಯೆಸ್ಟ್ ಪ್ರೊಡ್ಯೂಸ್ ಆಗೋದು ಕರ್ನಾಟಕದಲ್ಲೇ. ಈಗ ಅಥವಾ ಮೈಸೂರು ಸ್ಯಾಂಡಲ್ ಸೋಪ್ ಅನ್ಕೋರಿ. ಓಕೆ, ಮೈಸೂರು ಸ್ಯಾಂಡಲ್ ಸೋಪ್ ಇವತ್ತು ದೇಶದಲ್ಲಿ ನಂಬರ್ 1 ಯಾವುದಾದ್ರೂ ಮೈಗೆ ಹಚ್ಚೋ ಸೋಪ್ ಇದ್ರೆ ಅದರ ಹೆಸರು ಮೈಸೂರು ಸ್ಯಾಂಡಲ್ ಸೋಪ್. ಓಕೆ, ಏನು ನೋಡಿ ಹೇಳ್ತಾರೆ? TFM ಸೈನ್ಸ್ ಒಳಗೆ ಹೇಳ್ತಾರೆ ಸರ್. ಓಕೆ, ಕರ್ನಾಟಕ ಅತಿ ಹೆಚ್ಚು ತೆಲಂಗಾಣಕ್ಕೆ ಮಾರ್ತದೆ. ನಾವು ಇವರಿಗೆ ಮಾರಾಟ ಮಾಡುವಾಗ ನಾವು ಟ್ಯಾಕ್ಸ್ ಹಾಕೋಂಗಿಲ್ಲ, ತೆಲಂಗಾಣ ಟ್ಯಾಕ್ಸ್ ಹಾಕೋಂಗಿಲ್ಲ. ನಾವು ಹಾಕೋಂಗಿಲ್ಲ, ತೆಲಂಗಾಣ ಹಾಕೋಂಗಿಲ್ಲ. ಯಾರು ಟ್ಯಾಕ್ಸ್ ಹಾಕ್ತಾರೆ? ಕೇಂದ್ರ. ಕೇಂದ್ರದವರೇ ಟ್ಯಾಕ್ಸ್ ಹಾಕ್ತಾರು, ಕೇಂದ್ರದವರೇ ವಸೂಲಿ ಮಾಡ್ತಾರೋ. ಇಸ್ಕೊಂಡ ಮೇಲೆ ಅವ್ರು ಏನು ಮಾಡ್ತಾರೋ? 5 ರೂಪಾಯಿ ತಾವು ಇಟ್ಕೋತಾರೋ, ಉಳಿದ 5 ರೂಪಾಯಿ ಒಳಗೆ ನೀವು ಅರ್ಧ ತಗೋರಿ, ನೀವು ಅರ್ಧ ತಗೋರಿ, ಇಟ್ಕೋರಿ ಅಂತಾರ ಅವ್ರು ಇಬ್ರಿಗೆ ಅರ್ಧ. ಹೇಗಿದೆ? ಚಂದಿದೆಯಲ್ಲ? ಎಸ್, ಹುಷಾರಿರ್ಬೇಕು. ಇನ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ಸ್, ನಾಟ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ. ರಾಜ್ಯ ಅಂದ್ರೆ ಎಲ್ಲ ರಾಜ್ಯ ಅಲ್ಲ, ಯಾವ ರಾಜ್ಯ ವ್ಯಾಪಾರ ಮಾಡಿರ್ತೋ ಅವ್ರಿಗೆ ಅಷ್ಟೇ. ಇದು ಏನನ್ನು ಹೇಳ್ಕೊಡುತ್ತಂದ್ರೆ ಸಾಧ್ಯ ಆದಷ್ಟು ನಿಮ್ಮ ರಾಜ್ಯಗಳಲ್ಲೇ ಹೆಚ್ಚೆಚ್ಚು ಮಾರಾಟ ಮಾಡ್ಕೋರಿ ಅಂತ, ಅದಾದ ಮೇಲೆ ಹೊರಗಡೆ ಕಳಿಸಿ ಅಂತ. ಅಂದ್ರೆ ಆ ರಾಜ್ಯ ಸರ್ಕಾರಕ್ಕೆ ಹೆಚ್ಚು ಲಾಭ. ಹಿಂಗಿದು. ಓಕೆನಾ? ಇನ್ನು 3ನೇದು ನೋಡೋಣ, GSTಯ ಮಂಡಳಿ. ಏನಿದು? GST ಮಂಡಳಿ. ಸಂವಿಧಾನದ ವಿಧಿ 279A ಏನು ಹೇಳುತ್ತದೆ ಅಂತ ಹೇಳಿದ್ರೆ GST ಕೌನ್ಸಿಲ್ ಬಗ್ಗೆ ಮಾತಾಡುತ್ತೆ. ಸಾಂವಿಧಾನಿಕ ಕಾಯ್ದೆ ನಾವು ನೋಡ್ತೀವಿ 101ರ ಪ್ರಕಾರ. ಈ ಕಾಯ್ದೆ ಜಾರಿಗೆ ಬಂದು ಸುಮಾರು 60 ದಿನದ ಒಳಗಡೆಗಾಗಿ, ನೋಡಿ ಟೈಮ್ ನೆನಪಿಟ್ಕೋಬೇಕು, 60 ದಿನದ ಒಳಗಡೆಗಾಗಿ, ವಿತಿನ್ 60 days, 60 ದಿನಗಳ ಒಳಗಡೆಗಾಗಿ ರಾಷ್ಟ್ರಪತಿಯವರ ಸಮ್ಮುಖದಲ್ಲಿ GST ಮಂಡಳಿ ರಚನೆ ಆಗಬೇಕು. 60 ದಿನದ ಒಳಗಡೆಗಾಗಿ. ನಾಟ್ ಓನ್ಲಿ GST, ಗೊತ್ತಿರಲಿ, ಯಾವುದೇ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಲ್ ಇರಲಿ, ಏನೇ ಇರಲಿ ಅಥವಾ ಆ್ಯಕ್ಟ್ ಇರಲಿ, ಅದು ಏನೇ ಆಗಬೇಕಂದ್ರೂ ರಾಷ್ಟ್ರಪತಿ ಕಡೆ 60 ದಿನ ಟೈಮ್ ಇರ್ತದೆ. ಈಗ ಬಜೆಟ್ ಆದಮೇಲೂ ಕೂಡ ನಿಮಗೆ ಡೈರೆಕ್ಟ್ ಬಜೆಟ್ ಬರಲ್ಲ, ಪರಿಶೀಲನೆ ಎಲ್ಲ ನಡೀತಿರುತ್ತೆ. 60 ದಿನ ಟೈಮ್ ಇರುತ್ತೆ, 60 days. ಆ 60 ದಿನದ ಒಳಗಡೆಗಾಗಿ ಮಂಡಳಿಯನ್ನು ರಚಿಸಬೇಕು, GST ಮಂಡಳಿ. ಹಾಗಾದ್ರೆ GST ಮಂಡಳಿಯಲ್ಲಿ ನೋಡೋಣ ಒಟ್ಟು ಎಷ್ಟು ಜನ ಇದ್ದಿರ್ಬೋದು? GST ಮಂಡಳಿಯಲ್ಲಿ ಒಟ್ಟು ಎಷ್ಟು ಜನ ಇರ್ತಾರೆ? ಚೆಕ್ ಮಾಡೋಣ, ಈಗ ಎಷ್ಟಾಗ್ತಾರಂತ ಇನ್ನು ನೋಡಿಲ್ಲಲ್ಲ, ನೋಡೋಣ. ಒಬ್ಬರು ಕೇಂದ್ರ ಹಣಕಾಸು ಸಚಿವರು, ಫಿನಾನ್ಸ್ ಮಿನಿಸ್ಟರ್. ಒಬ್ಬರು ಕೇಂದ್ರ ಹಣಕಾಸು ಸಚಿವರು ಯಾರಿದ್ದಾರೆ ಪ್ರೆಸೆಂಟ್? ನಿರ್ಮಲಾ ಸೀತಾರಾಮನ್. ಅವರು GST ಮಂಡಳಿಯ ಏನಾಗಿರ್ತಾರೆ? ಅಧ್ಯಕ್ಷರಾಗಿರ್ತಾರೆ. ಓಕೆ. ಇನ್ನೊಬ್ಬರು ಕೇಂದ್ರದಿಂದ ಸ್ಟೇಟ್ ಅಕೌಂಟ್ ಫಿನಾನ್ಸ್ ಮಿನಿಸ್ಟರ್ ಫ್ರಮ್ ದ ಸ್ಟೇಟ್. ರಾಜ್ಯ ಖಾತೆ ಕೇಂದ್ರ ಹಣಕಾಸು ಸಚಿವರು. ಅಲ್ಲಿ ಕೇಂದ್ರ ಹಣಕಾಸು ಸಚಿವರು ಇರ್ತಾರಲ್ಲ, ಅವ್ರ ಕೈ ಕೆಳಗೆ ಇನ್ನೊಬ್ಬರು ರಾಜ್ಯ ಖಾತೆ ಹಣಕಾಸು ಸಚಿವರು ಅಂತ ಇರ್ತಾರೆ. ಸ್ಟೇಟ್ ಅಕೌಂಟ್ ಫಿನಾನ್ಸ್ ಮಿನಿಸ್ಟರ್ ಅಂತ ಇರ್ತೀವಿ ನಾವು. ಗೊತ್ತಾಗ್ತದ? ರಾಜ್ಯ
ರಾಜ್ಯ ಖಾತೆ ಏನು ಹೇಳಿ, ರಾಜ್ಯ ಖಾತೆ. ರಾಜ್ಯ ಖಾತೆ ಅಂತಿರತ್ತಲ್ಲಿ, ರಾಜ್ಯ ಖಾತೆ ಹಣಕಾಸು ಸಚಿವರು. ಓಕೆನಾ, ಇಬ್ಬರಾದರು. ಎಸ್, ರಿಮೈನಿಂಗ್ 28 ಜನ ಎಲ್ಲ ರಾಜ್ಯಗಳ ಸಿ ಎಂಗಳು. ಯಾಕೆ ಸಿ ಎಂ ಬರಿತಾ ಇದ್ದೀನಿ ಅಂತ ಕೇಳಿದ್ರೆ, ರಾಜ್ಯಗಳಲ್ಲಿ ಸಹಜವಾಗಿ ಹಣಕಾಸು ಖಾತೆ 90% ಮುಖ್ಯಮಂತ್ರಿ ಕಡೆ ಇರ್ತದೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಉಲ್ಟಾ ಆಗಿತ್ತು. ಎಷ್ಟು ಬಾರಿ ಸಿದ್ದರಾಮಯ್ಯ ಇದ್ದಾಗ ಅವರು ಕೊಯ್ಲಿಷನ್ ಗೌರ್ಮೆಂಟ್ ಮಾಡಿದ್ರು, ಅಷ್ಟು ಬಾರಿ ಹಣಕಾಸು ಸಚಿವ ಸಿದ್ದರಾಮಯ್ಯನೇ ಆಗಿದ್ದರು. ಲಕ್ಕಿ ಫೆಲೋ ಅಂದ್ರೆ ಅವರೊಬ್ಬರೇ. ಅದಕ್ಕೆ ಅಷ್ಟು ಬಜೆಟ್ ಮಂಡನೆ ಮಾಡ್ದಂಗೆ ಆಯ್ತು. ಅಷ್ಟು ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ, ಅವರು ವೆರಿ ಸಿಂಪಲ್, ಹಣಕಾಸು ಸಚಿವರಾಗಿನೇ ಬಹಳ ಕೆಲಸ ಮಾಡಿರೋದು. ಅದಾದ್ಮೇಲೆ ಮುಖ್ಯಮಂತ್ರಿ. ಮತ್ತೆ ನಾಟ್ ಓನ್ಲಿ ಕಾಂಗ್ರೆಸ್, JDS ಇಂದ ಆಗಿರೋದು ಅವಾಗ ಹಿಂದಕ್ಕೆಲ್ಲ. ಆದರೆ ರಾಜ್ಯಗಳಲ್ಲಿ ಸಹಜವಾಗಿ ಹಣಕಾಸು ಖಾತೆ ಯಾರ ಕಡೆ ಇರ್ತದ, ಸಿ ಎಂ. ಈಗ ಕರ್ನಾಟಕದ ಪ್ರಸ್ತುತ ಹಣಕಾಸು ಸಚಿವರು ಯಾರು ಅಂತ ಹೇಳಿದ್ರೆ, DK. ಯಾರವ? ಕೇಂದ್ರದೊಳಗಡೆ ನಿರ್ಮಲಾ ಸೀತಾರಾಮನ್. ಈಗ ನಾನು ಹೇಳಿದೆ, ಕರ್ನಾಟಕದಲ್ಲಾಗಲಿ ಯಾವುದೇ ರಾಜ್ಯದಲ್ಲಾಗಲಿ 90% ಎಲ್ಲ ಹಣಕಾಸು ಖಾತೆ ಯಾರ ಕಡೆ ಇರ್ತದೆ, ಸಿ ಎಂ. ಈಗ ನಮ್ಮ ಸಿ ಎಂ DKC ಆಗಿದ್ದಾರೆ, ಗೊತ್ತಿಲ್ವಾ? ಹಂಗೆ ಯಾಕಣ, ಸಿ ಎಂ ಆಗಿ ತುಂಬಾ ದಿನ ಆಯ್ತು. ಓಕೆ, DKC ನೋಡಿ, DKC ಅಂದ್ರೆ ಏನವ, DK ಶಿವಕುಮಾರ್ ಅನ್ಬೇಕು. ಓಕೆ, ಅಥವಾ ರಾಜ್ಯ ಹಣಕಾಸು ಸಚಿವರುಗಳು ಸಾಮಾನ್ಯವಾಗಿ ಅಲ್ಲೇ ಇರುತ್ತೆ. ಓಕೆ, ಗೊತ್ತಿರಲಿ. ಅಥವಾ ರಾಜ್ಯದಿಂದ ರಿಪ್ರೆಸೆಂಟೇಟಿವ್ಸ್. ರಾಜ್ಯದಿಂದ ರಿಪ್ರೆಸೆಂಟೇಟಿವ್ಸ್ ಅಂದ್ರೆ ಪ್ರತಿನಿಧಿಗಳು. ರಾಜ್ಯದಿಂದ ಯಾರು? ಪ್ರತಿನಿಧಿಗಳು. ಹುಷಾರಾಗಿರ್ರಿ. ಈಗ ಹೇಳ್ತೀನಿ, ಸಿ ಎಂ ಸಿದ್ದರಾಮಯ್ಯ ಕೇಂದ್ರಕ್ಕೆ ಹೋಗ್ತಿರ್ಲಿಲ್ಲ. ಯಾಕಂದ್ರೆ ಅವರಿಗೆ ಅಷ್ಟಕ್ಕಷ್ಟು ಆಗಿ ಬರ್ತಿರ್ಲಿಲ್ಲ. ಯಾವಾಗ GST ಸಮಿತಿ ಮಾಡ್ತಿತ್ತೋ ಅಥವಾ ಸಭೆ ಸೇರ್ತಿತ್ತೋ, ಆ ಎಲ್ಲಾ ಸಂದರ್ಭದಲ್ಲೂ ಪ್ರತಿನಿಧಿನ ಮಾತ್ರ ಕಳಿಸ್ತಿದ್ರು. ಹಣಕಾಸು ಖಾತೆ ಅವ್ರ ಕಡೆ ಇಟ್ಕೊಂಡಿದ್ರು. ಆದರೆ ಅವ್ರು ಯಾರನ್ನು ಕಳಿಸ್ತಿದ್ರು? ಕೃಷ್ಣ ಬೈರೇಗೌಡರನ್ನು ಕಳಿಸ್ತಿದ್ರು. ಅಷ್ಟಕ್ಕಷ್ಟು ಸಲ ಸಿದ್ದರಾಮಯ್ಯ ಇದ್ದಾಗ ಕರ್ನಾಟಕದಿಂದ ಯಾರು ಹೋಗಿದ್ರು? ಕೃಷ್ಣ ಬೈರೇಗೌಡ. ಇದೆಲ್ಲ ಕರೆಂಟ್ ಅಫೇರ್, ಅಲ್ಲಿ ನೋಡ್ಕೋಬೇಕು ಇವೆಲ್ಲ. ಈಗ ಯಾರ ಕಡೆ ಇದೆ? DKC ಕಡೆ ಇದೆ. ಮೊನ್ನೆ ಸಭೆ ನಡೀತು, ಯಾರು ಹೋಗಿದ್ರು? ಖುದ್ದಾಗಿ ಅವರೇ ಹೋಗಿದ್ರು. ನೀತಿ ಆಯೋಗ ನಡೆದಿತ್ತು, ಯಾರು ಹೋದ್ರು? ಅವರೇ ಹೋಗಿದ್ರು. ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ನೀತಿ ಆಯೋಗ ಬಂದ ನಂತರ ಅಷ್ಟೂ CMಗಳು ಸೇರಿದ ಮೊದಲ ಸಭೆ ಇದು. 12ನೇ ಸಭೆ ನವದೆಹಲಿ ಒಳಗೆ ಸೇರ್ತಾರೆ. ಇಂಥವೆಲ್ಲ ಗೊತ್ತಿರ್ಬೇಕು. ಓಕೆನಾ? ಎಸ್, ಸರ್ ಹೇಳ್ತಿರ್ತಾರೆ, ಅದನ್ನು ಸಂವಿಧಾನದೊಳಗೆ ಕೂಡ ನಿಮ್ಗೆ ಹೇಳ್ತಿರ್ತಾರೆ ಅಂತ ಅನ್ಕೋತೀವಿ. ಯಾಕಂದ್ರೆ ಕರೆಂಟ್ ಅಫೇರ್ ಬರ್ತದೆ, ಅಲ್ಲಿ ಹೇಳ್ಬಿಡ್ತಾರೆ. ಓಕೆನಾ? ಎಸ್. ಹಾಗಾದ್ರೆ GST ಮಂಡಳಿಯಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಹೇಳಿದ್ರೆ 33 ಆದ್ರ ಆಗ್ಲಿಲ್ವಾ? ಯಾಕ? ಇನ್ನು 3 ಜನ ಬರ್ಕೊಂಬಿಡಿ. ಇನ್ನು 3 ಜನ ಕೆಳಗಿಂದ ಸೇರಿಸ್ಕೊಂಡ್ಬಿಡ್ಬೇಕು. ಇವು ಎಲ್ಲ ಯಾರ್ಯಾರು ಬರ್ಲಿ. ಇನ್ನು 3 ಜನ ಹೆಂಗ್ ಸೇರಿಸೋದ್ರಿ? 28 ಜನ ಈ CMಗಳಾದ್ರು. ಓಕೆನಾ? ಇನ್ನು ಒಬ್ರು ಕೇಂದ್ರದಿಂದ, ಇನ್ನೊಬ್ರು ಕೇಂದ್ರದಿಂದ, 3 ಜನ ಡೆಲ್ಲಿ, ಪುದುಚೇರಿ ಮತ್ತು ಜಮ್ಮು ಮತ್ತು ಕಾಶ್ಮೀರ. 3 ಕಡೆಗಳಲ್ಲಿ ವಿಧಾನಸಭೆ ಇದೆ. ಅಲ್ಲಿನೂ ಮುಖ್ಯಮಂತ್ರಿಗಳಿರ್ತಾರೆ, ಅಲ್ಲಿಂದನೂ ಬರ್ತಾರೆ. ಆದ್ರ 33 ಜನ. ಸೊ ಬಹಳ ಕೇರ್ಫುಲ್ ಆಗಿರ್ಬೇಕು. ನಿಮ್ಮ ಎಕ್ಸಾಮಿಗೆ ಇಷ್ಟು ಇನ್ ಡಿಟೇಲ್ ಹೋಗಲ್ಲ, ಸಿಂಪಲ್ ಕೇಳ್ತಿರ್ತಾನೋ, ಬಟ್ ಗೊತ್ತಿರ್ಲಿ. ಓಕೆನಾ? ಎಲ್ರಿಗೂ ಅರ್ಥ ಆಗಿದೆಯಾ? 33 ಜನ ಯಾರಂತ ಗೊತ್ತಾಯ್ತಾ? ಎಸ್. ಈಗ ನೋಡೋಣ ಅಬೌಟ್ GST. ಹಾಗಿದ್ರೆ GSTಯನ್ನ ಎಷ್ಟು ವಿಧದಲ್ಲಿ ಮಾಡಿವಿ, ಎಷ್ಟು ಥರದಲ್ಲಿ ವಿಂಗಡಣೆ ಮಾಡಿದ್ದೀವಿ, ಎಷ್ಟೆಷ್ಟು ವಿಧಿಸ್ತಾ ಇದ್ದೀವಿ, ಅವುಗಳ ಬಗ್ಗೆ ನೋಡೋಣ. ಇದು ಕ್ಲಿಯರ್ ಇದೆಯಾ? ಓಕೆ, ಪಕ್ಕಾನಾ? ನೋಡ್ಕೊಂಬಿಡಿ ಒಂದ್ಸಲ. ಎಸ್. ಹಾಗಿದ್ರೆ ಈಗ ಹೇಳಪ್ಪ, ಕರೆದ್ರ ಸರ್ ಕರೆ. GSTಯ ವಿಧಗಳು. ಎಷ್ಟು GST ವಿಧಗಳಿವೆ? ಕಮಾನ್, ಎಷ್ಟು ವಿಧಗಳಿದೆ? CGST, ವೆರಿ ಗುಡ್. SGST, ವೆರಿ ಗುಡ್. IGST, ನಂತರ ಬ್ಯೂಟಿ GST. ಯಾವುದು? ಬ್ಯೂಟಿ GST.
ಏನವ ಇದು UT. ಮತ್ ನೀವೇನತ್ತೀರಿ? ನಾನು ಹೇಳಿದ್ದ? ಎಸ್, ನಾನು ಹೇಳಿದ್ದು. ವೆರಿ ಗುಡ್, ವೆರಿ ಗುಡ್. ಈ ಎರಡು GST ಗಳನ್ನ ರಾಜ್ಯ ವಿಧಿಸ್ತದ, ಈ ಎರಡು GST ಗಳನ್ನ ಕೇಂದ್ರ ವಿಧಿಸ್ತದ. ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನೀಟಾಗಿ. ಎಸ್ ಅಂದ್ರೆ ಸ್ಟೇಟ್ GST, ಸಿ ಅಂದ್ರೆ ಸೆಂಟ್ರಲ್ GST, ಐ ಅಂದ್ರೆ ಇಂಟರ್ ಸ್ಟೇಟ್. ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿ ಆಗಿದೆ, ಗೊತ್ತಿದೆಯಲ್ಲ. ಅಂತಾರಾಜ್ಯ GST ಅಥವಾ ಅದನ್ನ ಇಂಟಿಗ್ರೇಟೆಡ್ GST ಅಥವಾ ಕಾಂಪ್ರಿಹೆನ್ಸಿವ್ GST. ನೋಡಿ, ಹುಷಾರಿರಬೇಕು. ಇದು ಒಂದನ್ನು ಏನೇನ ಕರಿಬಹುದು? ಇಂಟಿಗ್ರೇಟೆಡ್ GST, ಇಂಟರ್ ಸ್ಟೇಟ್ GST, ಕಾಂಪ್ರಿಹೆನ್ಸಿವ್ GST. ಎಲ್ಲ ಸೇರಿ ಒಂದೇ ಅರ್ಥ. 2 in 1. ಸಮಗ್ರ ಅಂದ್ರು ಒಂದೇ, ಓಕೆನಾ? ಅಂತಾರಾಜ್ಯ ಅಂದ್ರು ಒಂದೇ, ಎಲ್ಲ ಒಂದೇ. ಇದ್ರ ಬಗ್ಗೆ ಮಾತಾಡಿ ನೆನಪಿದೆಯಾ? 269 ಕ್ಲಾಸ್ A ಆರ್ಟಿಕಲ್. ನೀ ಏನ್ ಮಾಡಿದ್ಯೋ? ಇಲ್ಲಿದೆ ನೋಡಿ, ಅಂತಾರಾಜ್ಯ. ಕ್ಲಿಯರ್ ಇದೆಯಾ? ಎಸ್. ಇನ್ನು UT GST ಕೇಂದ್ರವೇ ವಿಧಿಸಿ. UT ಅಂದ್ರೆ ಯೂನಿಯನ್ ಟೆರಿಟರಿ, ಕೇಂದ್ರ ಆಡಳಿತ ಪ್ರದೇಶ GST. ಕೇಂದ್ರವೇ ವಿಧಿಸ್ತದ, ಕೇಂದ್ರವೇ ಸಂಗ್ರಹಿಸ್ತದ, ಕೇಂದ್ರವೇ ಬಳಸ್ಕೊಂಡ್ಬಿಡ್ತದ. ಯಾಕಂದ್ರೆ ಅದರ ಅಧಿಕಾರ ಎಲ್ಲ ಇರೋದು ಯಾರಿಗೆ? ಕೇಂದ್ರಕ್ಕೆ. ಆದ್ರೆ ಯಾವ್ಯಾವ್ದನ್ನು ಬಿಟ್ಟು? 3 ಬಿಟ್ಟು. 3 ಯಾವ್ಯಾವುದು? 3 ಬಿಟ್ಟು ಅವ್ರು ಅಂತಾರಲ್ಲ, ಆ 3 ಅಲ್ಲ, ಈ 3 ಬಿಟ್ಟು. ಈ 3 ಯಾವುದು? ವೆರಿ ಗುಡ್ ಅವಿ. ಆ 3 ಬೇರೆ, ಈ 3 ಬೇರೆ. ಈ 3 ಯಾವುದು? ಎಸ್, ಕ್ಲಿಯರ್ ಇದೆಯಾ? ಎಸ್. ಹಾಗಿದ್ರೆ ಇವೆರಡು ಅರ್ಥ ಆಯ್ತಾ? ಇದನ್ನ ಕೇಂದ್ರವೇ ವಿಧಿಸ್ತದ, ಕೇಂದ್ರವೇ ಸಂಗ್ರಹಿಸ್ತದ, ಕೇಂದ್ರ ರಾಜ್ಯದ ಮಧ್ಯೆ ಹಂಚಿಕೆ ಮಾಡ್ತದೆ. ಇದನ್ನ ಮಾತ್ರ ಕೇಂದ್ರವೇ ವಿಧಿಸಿ, ಕೇಂದ್ರವೇ ಸಂಗ್ರಹಿಸಿ, ಕೇಂದ್ರವೇ ಬಳಸಿಕೊಳ್ಳುತ್ತದೆ. ಯಾಕಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಜವಾಬ್ದಾರಿ ಎಲ್ಲ ಅವ್ರದ್ದೇ ಆಗಿರ್ತದೆ. ಆದ್ರೆ ಆ 3 ಬಿಟ್ಟು ಈ ಕಡೆ ಬರೋಣ. ಈಗಿದೆ ನೋಡಿ, ಹುಷಾರಿರ್ಬೇಕು. SGSTಯನ್ನ ರಾಜ್ಯವೇ ವಿಧಿಸಿ, ರಾಜ್ಯವೇ ಸಂಗ್ರಹಿಸಿ, ರಾಜ್ಯವೇ ಬಳಸಿಕೊಳ್ಳುತ್ತದೆ. ರಾಜ್ಯವೇ ವಿಧಿಸಿ, ರಾಜ್ಯವೇ ಸಂಗ್ರಹಿಸಿ, ರಾಜ್ಯ ಬಳಸಿಕೊಳ್ಳುತ್ತೆ. ಆದ್ರೆ CGST ಏನ್ ಕತೆ? ರಾಜ್ಯವೇ ವಿಧಿಸಿ, ರಾಜ್ಯವೇ ಸಂಗ್ರಹಿಸಿ, ಕೇಂದ್ರಕ್ಕೆ ಕಳುಹಿಸಿಕೊಡುತ್ತದೆ. ನಿಮ್ ಕಡೆ ಏನಾದ್ರು ಚೀಟಿ ಇದ್ರೆ ತೆಗಿರಿ, ಅದ್ರಿಗೆ ಗೊತ್ತಾಗತ್ತೆ. ಹೇಗೆ ಗೊತ್ತಾಗತ್ತೆ ಕೇಳಿದ್ರೆ, ಅಲ್ಲಿ ಚೀಟಿ ಒಳಗೆ ಬರೆದಿರ್ತಾರೆ. ಈಗ 5% ಇತ್ತಂದ್ರೆ 2.5 ಈಗಿರೋದ 2, 5 ಮತ್ತು 18, 9 ಇವರಿಗೆ, 9 ಅವರಿಗೆ. ನೇರವಾಗಿ ಹಾಕ್ಬೇಕಾದ್ರೆ 5% ಮಾಡಿ ಹಾಕ್ಬಿಡ್ತಾರೆ. ಇವರಿಗೆ 5, ಅವ್ರಿಗೆ 5. ಸಾರಿ, ಈಗ 5 ಇರೋದಲ್ಲ, 2.5, 9. ದರಗಳನ್ನ ಆಮೇಲೆ ಬರೆಯೋಣ, ಮೊದಲಿದ್ದು ಮುಗಿಸ್ಕೊಳ್ಳೋಣ. ಓಕೆ. ಹಾಗಾಗಿ ವಿಧಗಳು ಎಷ್ಟಿದೆ? 4 ವಿಧ. ಈಗ ಮಾದರಿ, ಎಷ್ಟು ಮಾದರಿ ಇದೆ ಅಂತ ಪ್ರಶ್ನೆ ಬರುತ್ತೆ. ಎಷ್ಟು ಮಾದರಿ ಇದೆ? ಕಮಾನ್. ದ್ವಿಮಾದರಿಯ GST. ದ್ವಿಮಾದರಿ ಯಾವುದು? ಒಂದು ಕೇಂದ್ರ ಹಾಕ್ತಕ್ಕಂಥ GST, ಇನ್ನೊಂದು ರಾಜ್ಯ ವಿಧಿಸ್ತಕ್ಕಂಥ GST. ಕೇಂದ್ರ GST, ರಾಜ್ಯ GST ಅಲ್ಲ. ಕೇಂದ್ರ ವಿಧಿಸುವ GST, ರಾಜ್ಯ ವಿಧಿಸುವ GST. ಕ್ಲಾರಿಟಿ ಬರ್ತಿದ್ಯಾ? ಕೇಂದ್ರ ವಿಧಿಸುವ GST, ರಾಜ್ಯ ವಿಧಿಸುವ GST. ಅದಕ್ಕೆ ದ್ವಿಮಾದರಿ ಅಂತೀರಿ. ಏನಂತೀರಿ ಅದಕ್ಕೆ? ದ್ವಿಮಾದರಿ. ಓಕೆ. ದ್ವಿಮಾದರಿ ಅಂತ ಹೇಳಿದ್ರೆ ಇಲ್ಲಿ ಕೇಂದ್ರ ವಿಧಿಸೋದು ಬೇರೆ, ರಾಜ್ಯ ವಿಧಿಸೋದು ಬೇರೆ. ಇದಕ್ಕೆ ದ್ವಿಮಾದರಿ. ವಿಧಗಳು 4. ಕ್ಲಿಯರ್? ಈಗ ದರಗಳು ನೋಡೋಣ. ದರಗಳು, ದಟ್ಸ್ ವೆರಿ ಇಂಪಾರ್ಟೆಂಟ್. ದರಗಳು ಈ ಹಿಂದೆಯಿಂದ ಎಲ್ಲಿ ತನಕ ಎಷ್ಟಿತ್ತು, ಏನ್ ಕತೆ ನೋಡೋಣವಾ? 0, 5, 12, 18 ಇತ್ತಾ? ನಂತರ 20 ಅಲ್ಲ 24. ನಂತರ ಆಸ್ ಇಟ್ ಈಸ್ 3. 13 ಮಾಡ್ಲೇವಾ? 3 ಅಷ್ಟೇವಾ? ಅದು ವೆರಿ ಗುಡ್, ಕರೆಕ್ಟ್ ನೋಡತ್ತೀರಿ ನೀವು. 3 ಅಷ್ಟೇ. ಆದ್ರೆ ಈಗ ಸದ್ಯ ಇವು ಯಾವುದೂ ಇಲ್ಲ. ಸದ್ಯ ಇರೋದು 5 ಮತ್ತು 18, ಎರಡೇ GST. ಆದ್ರೂ ಮತ್ತೆ ಬರಿತೀವಿ. ಇಲ್ಲಿ ಡಿಮೆರಿಟ್ ಗೂಡ್ಸ್ಗಳ ಮೇಲೆ ಅಗೇನ್ 40, ಮತ್ತೆ 0, ಮತ್ತೆ 3. ಎರಡೇ ಸ್ಲ್ಯಾಬ್ ಅಂತಾರಲ್ರಿ. ಎರಡೇ ಸ್ಲ್ಯಾಬ್, ಆದ್ರೂ ಇಷ್ಟ ಅದಾವ. ದೀಪಾವಳಿಗೆ ಮೋದಿಯವರು ಘೋಷಣೆ ಮಾಡಿದ್ರು 2025ರಲ್ಲಿ, ಇನ್ಮೇಲೆ GST ಬದಲಾವಣೆ ತರತ್ತೀವಿ, ಎಲ್ಲ ತೆಗೆದಾಕತ್ತೀವಿ ಅಂದ್ರು. ಎಷ್ಟು ತೆಗೆದ್ರು? ಎಲ್ಲ ತೆಗೆದ್ರಂತೆ, ಇಷ್ಟಿಟ್ರಂತೆ. ಓಕೆ, ಇದನ್ನ ಬೇಡ, ಹಳೇದು ನಮ್ಗೆ ಯಾಕೆ ಬೇಕು? ಓಕೆ,
ನೋಡಿ ಎಷ್ಟಿಟ್ಟಾರ? ಎರಡಂತ, ಎರಡೇ ಸ್ಲ್ಯಾಬ್. ಎರಡು ಸ್ಲ್ಯಾಬ್ ಹೆಂಗಿದೆ? ಒಂದು 5 ಮತ್ತೊಂದು 18. ಆದರೆ ಈಗ 1 by 1 ಹೇಳ್ತಾ ಬರ್ತೀನಿ. ಇದನ್ನ ಅರ್ಥ ಮಾಡ್ಕೋಬೇಕು. ಎಷ್ಟು ಸ್ಲ್ಯಾಬ್ ಇದೆ? ಎರಡೇ. ಒಂದು 5 ಮತ್ತೊಂದು 18. ಹುಷಾರಾಗಿರ್ಬೇಕಾ? GST ಪ್ರಸ್ತುತ ಎಷ್ಟು ದರಗಳಿವೆ? 2. ಅಪ್ಪಿ ತಪ್ಪಿ ನೀವೆಲ್ಲ 5 ಅಂತ ಹಾಕಿಟ್ರಿ, ಮತ್ತ ಪಾಠ ಕಷ್ಟ ಇದು. ಎಷ್ಟು ವಿಧಗಳಿದೆ? 4. ಎಷ್ಟು ಮಾದರಿ ಇದೆ? ದ್ವಿಮಾದರಿ. ಈ ಮಾದರಿಯನ್ನು ಯಾರಿಂದ ಪಡ್ಕೊಂಡು ನಾವು? ಕೆನಡಾ. ಓಕೆನಾ? ಕೇಂದ್ರ ವಿಧಿಸೋದು ಬೇರೆ, ರಾಜ್ಯ ವಿಧಿಸೋದು ಬೇರೆ. ಆದ್ರೆ ಈಗ ದರಗಳು ಕೂಡ ಇರೋದೆಷ್ಟು? 2. ಮತ್ತೆ 5 ಬರ್ದಿರಿ ಅನ್ಬಾರ್ದು. ಅದರ ಬಗ್ಗೆ ಈಗ ಧ್ಯಾನ ಮಾಡೋಣ, ಸರಿನಾ? 0 ಇದೆಯಲ್ಲ, ಇದೆಲ್ಲವೂ ಸಾಮಾನ್ಯವಾಗಿ ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ. ಎದರ ಮೇಲೆ? ಕೃಷಿ ಮತ್ತು ಕೃಷಿ ಉತ್ಪನ್ನಗಳ ಮೇಲೆ ಸಹಜವಾಗಿ ವಿಧಿಸ್ತೀವಿ. ತರಕಾರಿಗಳ ಮೇಲೆ ಇಲ್ಲ. ತಾಜಾ ತರಕಾರಿ, ತಾಜಾ ಹಣ್ಣುಗಳು ಮತ್ತೆ ಪಾಕೆಟ್ ಒಳಗೆ ಹಾಕಿದ್ರೆ GST ಬೀಳುತ್ತದೆ. ಓಕೆ, ಯಾವುದು ಪ್ಯಾಕೇಜ್ ಇಲ್ಲ. ಅದಾದ ನಂತರ ಬಹುಮುಖ್ಯವಾಗಿ ಈಗ ನೀವು ಪ್ರಾಣಿಗಳನ್ನು ಸಾಗಾಟ ಮಾಡ್ತೀರಿ, ರಕ್ತ ಸಾಗಾಟ ಮಾಡ್ತೀರಿ. ಈಗ ಕಾಫಿ ಬೀಜ ತೆಗೆದ್ರೆ ಇಲ್ಲ, ಕಾಫಿ ಪೌಡರ್ ಮೇಲೆ ಇದೆ. ಚಹಾ ಎಲೆ ಮೇಲೆ ಇಲ್ಲ, ಚಹಾ ಪುಡಿ ಮೇಲೆ ಇದೆ. ಏನವಾ? ಈಗ ಹೆಣ್ಮಕ್ಳಿಗೆ ಬಂದ್ಬಿಟ್ರೆ ಅವ್ರ ಕೂದಲು ಮಾರಾಟದ ಮೇಲೆ ಇಲ್ಲ, ಬಿಂದಿ ಇಲ್ಲ, ಹೂವಿನ ಮೇಲೆ ಇಲ್ಲ. ಅದು ತಾಜಾ ಅಂದ್ರೆ ಗೊತ್ತಾಗ್ತದಲ್ಲ. ಏನವ? ಇವುಗಳ ಮೇಲೆ, ಪೂಜಾ ಸಾಮಗ್ರಿಗಳ ಮೇಲೆ ಇಲ್ಲ, ಇದ್ದಿಲಿನ ಮೇಲೆ ಇಲ್ಲ, ಇದ್ದಿಲು, ಕೈಮಗ್ಗಗಳ ಮೇಲೆ ಇಲ್ಲ. ನಿಮ್ಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಏನು ಕೃಷಿಗೆ ಸಂಬಂಧಪಟ್ಟಿದ್ದೇನಿರ್ತದೆ ಅದರ ಮೇಲೆ ಯಾವುದೂ ಇಲ್ಲ. ಈಗ ಅಂಗಡಿಗೆ ಹೋಗಿ ಹಸಿ ಚಿಕನ್ ಕಟ್ ಮಾಡಿಸ್ಕೊಂಡ್ರೆ ಟ್ಯಾಕ್ಸ್ ಇಲ್ಲ. ಅದನ್ನೇ ಹೋಗಿ ಒಂದು ಹೋಟೆಲಲ್ಲಿ ತಿಂದ್ರೆ ಬಿಲ್ ಕೊಟ್ರೆ GST. ಅರ್ಥ ಆಗ್ತಿದ್ಯಾ? ಅಂಗಡಿಯಲ್ಲಿ ಹೋಗಿ ಆಪಲ್ ತಗೊಂಬಂದ್ರೆ ಇಲ್ಲ, ಹೊರಗಡೆ ಅಂಗಡಿ. ಅದನ್ನೇ ಮಾಲ್ ಒಳಗಡೆನೋ ಮತ್ತೊಂದು ಕಡೆ ಹೋಗಿ ತಗೊಂಡ್ರೆ GST. ಸಾಮಾನ್ಯವಾಗಿ ಹೊರಗಡೆ ಹಣ್ಣು ಮಾರೋ ವ್ಯಾಪಾರಿ ಕಡೆ ಹಣ್ಣು ತಗೊಂಡ್ರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ. ಜ್ಯೂಸ್ ಅಂಗಡಿ ಒಳಗೆ ಹೋಗಿ ಜ್ಯೂಸ್ ಕುಡಿದ್ರೆ GST. ಕ್ಲಾರಿಟಿ ಬರ್ತಿದ್ಯಾ? ನಿಮಗೆ ಬಿಟ್ಟು ವಿಚಾರ. ನೀವು ಹೋಗಿ ಸಂತ್ಯಾಗ ತಗೋತಿರೋ, ಮಾರ್ಟ್ ಒಳಗೆ ತಗೋತಿರೋ, ನಿಮ್ಗೆ ಬಿಟ್ಟು ವಿಚಾರ. ನೀವು ಮಾರ್ಟ್ ಒಳಗೆ ತಗೊಂಡು ಟ್ಯಾಕ್ಸ್ ಹಚ್ಚಿದ್ರೆ ಏನು ಮಾಡೋಕ್ಕಾಗ್ತದೆ? ಹೋಗಿ ಸಂತ್ಯಾಗ ತಗೋರಿ. ಈಗ ಜೋಳ ಸಂತ್ಯಾಗ ಮಾರಿದ್ರೆ ನೋ GST. ಅದೇ ಜೋಳ ಮೋರ್ ಒಳಗೋ ಅಥವಾ ಜಿಯೋ ಒಳಗೋ ಅಲ್ಲಿ GST ಹಾಕ್ತಾರೆ. ಪ್ರೊಸೆಸ್ಡ್ ಒಂದ್ಸಲ ಪ್ಯಾಕೆಟ್ ಆಯ್ತು, ಪ್ರೊಸೆಸ್ಡ್ ಆಯ್ತು ಅಂದ್ರೆ ಅದ್ರ ಮೇಲೆ ಕಡ್ಡಾಯ ಏನು ಹಾಕ್ತಾರ? ಟ್ಯಾಕ್ಸ್. ಕ್ಲಿಯರ್ ಇದೆಯಾ? ಓಕೆ, ಈಗ 40ಕ್ಕೆ ಬರೋಣ. ಇವೆಲ್ಲ ಸಿನ್ಗೂಡು. ಓಕೆ, ಇದು ಎಲ್ಲ ಕಾಮನ್ ಆಗಿ ಏನೇನು ವಸ್ತುಗಳಿದೆ ಅದ್ರ ಮೇಲೆ ಹಾಕ್ತಾ ಬರ್ತಾರೆ. ಈಗ 40% ಅದರ ಮೇಲೆ ಸಿನ್ ಗೂಡ್ಸ್ ಅಂತೀವಿ ಅಥವಾ ಡಿಮೆರಿಟ್ ಗೂಡ್ಸ್ ಅಂತ ಕರಿತೀವಿ. ಲಕ್ಸುರಿ ಗೂಡ್ಸ್ ಅಂತಲೂ ಕರಿತೀವಿ. ಐಷಾರಾಮಿ ವಸ್ತುಗಳ ಮೇಲೂ ಹಾಕ್ತಾರೆ. ಕಾರ್ಗಳ ಮೇಲೆ, ದೊಡ್ಡ ದೊಡ್ಡ ಕಾರ್ಗಳ ಮೇಲೆ. ಈಗ 1500 cc ಬೈಕ್ಗಳ ಮೇಲೆ, 1500 cc ಹೆಚ್ಚಿನ ವಾಹನಗಳ ಮೇಲೆ. 1500 cc ಬೈಕ್ ಇರ್ತದಾ? 1500 cc ಇರ್ತದಾ? 1500 ಅಲ್ಲ, 3500, 4500 ಒಂದಿದೆ, ಗೊತ್ತಿದೆಯಾ? ಐ ಥಿಂಕ್ ಈಗ ಪ್ರೆಸೆಂಟ್ 5500 cc. ಹಿಂಗೆ ಸ್ಟಾರ್ಟ್ ಮಾಡಿದ್ರೆ 120 ಇರ್ತದೆ ಗಾಡಿ. ಹಿಂಗೆ ಆನ್ ಮಾಡಿದ್ರೆ ಗಾಡಿ 120. ಗಾಡಿ ನಡ್ಸೋನ್ ಕರೆಕ್ಟ್ ಇರ್ಬೇಕ. ಗಾಡಿ ಮುಂದೋಗಿ ಇವ ಹಿಂದೆ ಬಿದ್ದಿರ್ಬಾರ್ದ. ತಮ್ಮ, ನಾವು ನಡೆಸೋ ಗಾಡಿ 120, 130, 150, ಲಾಸ್ಟ್ 220, 320. ಪಲ್ಸರ್ 320 ಅಲ್ವಾ? ಎಸ್, 220. ಪಲ್ಸರ್ 220 ಇಷ್ಟೇ ಇರೋದು. ತಪ್ಪಿ ನೀವು ಗಾಡಿ ಸ್ಟಾರ್ಟ್ ಮಾಡಿದ್ರೆ 120 ಒಳಗೆ, ನಮ್ದು 0 ಒಳಗೆ ಸ್ಟಾರ್ಟ್ ಆಗ್ತದೆ, ಅಲ್ಲಿ 120 ಸ್ಟಾರ್ಟ್ ಆಗ್ತದೆ. ಸೊ ಯಾವುದು ಹೈಯೆಸ್ಟ್ CC ಇದೆ ಅವುಗಳಿಗೆ ಈ GST ಹಾಕ್ತಾರೆ. ಕಾರ್ಗಳಿಗೆ, ಇವನ್ ಬೈಕ್ಗಳಿಗೆ ಹುಷಾರಿರ್ಬೇಕಾ? ಅತಿ ಹೆಚ್ಚಿನ CCಯ ಬೈಕ್ಗಳಿಗೆ, ಕಾರ್ಗಳಿಗೆ ಹಾಕ್ತಾರೆ. ಲಕ್ಸುರಿ ಗೂಡ್ಸಸ್, ದೊಡ್ಡ ದೊಡ್ಡ ಲಕ್ಸುರಿ ಗೂಡ್ಸಸ್ ಸಾವಿರಾರು ರೂಪಾಯಿ ಬರ್ತಲ್ಲ ತಮ್ಮ, ಅದಕ್ಕೆ ಹಾಕ್ತಾರು. GST ಹಾಕ್ತಾರು. ಲಕ್ಸುರಿ ಗುಡ್ಸ್ ಅದೆಲ್ಲದ್ರ ಮೇಲೆ ಹಾಕ್ತಾರು. ದೆನ್ ಏನಿದು? ಡ್ಯಾಡೀಸ್ ಹೋಮ್. ಅವಿ ಈಗ ನೋಡವ, ಡ್ಯಾಡೀಸ್ ಹೋಮ್. ಡ್ಯಾಡೀಸ್ ಹೋಮ್ ಮೇಲೆ ಹಾಕ್ತಾರು. ಡ್ಯಾಡೀಸ್ ಹೋಮ್ ಅಂದ್ರೆ ಸಿಗರೇಟ್. ಎಸ್ ಅಂತ ಇರ್ತಾರಲ್ಲ, ಸಿಗರೇಟ್ ಆ್ಯಡ್ ಮಾಡೋರು. ಸಿಗರೇಟ್ ಆ್ಯಡ್ ಮಾಡ್ತಾರಲ್ಲ ಯಶ್. ಪ್ರತಿ ಪಿಕ್ಚರ್ನಾಗ ಆತ ಸ್ಟಾರ್ಟ್ ಆಗೋದೆ ಡ್ಯಾಡೀಸ್ ಹೋಮ್. ಅದ್ರ ಮೇಲೆ ಇದೆ, ಇದ್ರ ಮೇಲೆ ಇದೆ. ಮತ್ತೆ ಏನಿದು? ಎಲಾಯ್ಚಿ ಅಂತದು. ವಿಮಲ್ ಸಾಕ್, ಬಾಯಲ್ಲಿ ಹೇಳಿಕೆ ಸರಿ, ಮಾತಾಗ್ತಾವ, ಹಂಗಾಗಿ ಬಿಟ್ಬಿಡೋಣ ಅವ್ರು ಹೋಗ್ಲಿ. ಅರ್ಥ ಆಯ್ತಾ? ಸಿನ್ ಗೂಡ್ಸ್, ಡಿಮೆರಿಟ್ ಗೂಡ್ಸ್ ಅಂದ್ರೆ
ನಾಟ್ ಓನ್ಲಿ ಸಿನ್ ಗೂಡ್ಸ್, ಡಿಮೆರಿಟ್ ಗೂಡ್ಸ್, ಇವನ್ ಆಲ್ಸೋ ದ ಲಕ್ಸುರಿ ಗೂಡ್ಸ್. ಐಷಾರಾಮಿ ಸರಕುಗಳ ಮೇಲೆ ಕೂಡ ವಿಧಿಸಲಾಗತ್ತೆ. ಇನ್ನು 3% ಯಾವ್ದ್ರಿ? ಚಿನ್ನ. ಮನೆಯಲ್ಲಿದ್ದರೆ ಚಿನ್ನ, ಚಿಂತೆಯೇತಕ್ಕೆ ಇನ್ನ. ತಂಗಿ ಈಗ ತಿಳಿತವ? ಅದು 30 ಅಲ್ಲ, ಅದು 3. ಚಿನ್ನದ ಮೇಲೆ ಅಪ್ಪಿ ತಪ್ಪಿ 5, 18, 40 ಹಾಕಿರ ಜೈ ಹಿಂದ. 10 ಗ್ರಾಮಿಗೆ 1.5 ಲಕ್ಷ. 100ಕ್ಕೆ ನಿಮಗೆ ಅಪ್ಪಿತಪ್ಪಿ 5, 18 ಹಾಕಿದ್ರೆ ಕತ್ರೆ ಮುಗ್ದೋಗತ್ತ. ಪರ್ಸೆಂಟೇಜ್ ಅಂದ್ರೆ ಏನು? 100ಕ್ಕೆ 3, 1000ಕ್ಕೆ 30, 10,000ಕ್ಕೆ 300. ಅರ್ಥ ಆಗ್ತಿದೆಯಾ? ಲಕ್ಷಕ್ಕೆ ಎಷ್ಟಾಯ್ತು? 3,000. 1.5 ಲಕ್ಷಕ್ಕೆ 4,500. 1 ತೊಲಿಗೆ 4,500 GST. ಅದಕ್ಕೆ ಅವ್ರು ಕೇಳ್ತಾರೆ, ಟ್ಯಾಕ್ಸ್ ಹಾಕ್ಬೇಕ್ರಿ, ಬಿಲ್ ಕೊಡ್ಬೇಕಂದ್ರೆ ಹಿಂಗ್ರಿ ಹಂಗ್ರಿ ಅಂತಾರೆ ಅಂಗಡಿಯವ್ರು. ಮೊದ್ಲೇ ಗೊತ್ತಿದೆಯಲ್ಲ? ಎಸ್. ಅಪ್ಪಿ ತಪ್ಪಿ ಅದ್ರ ಮೇಲೆ 15 ಹಾಕಿದ್ರೆ ಎಷ್ಟಾಗ್ಬೋದು? 5 ಹಾಕಿದ್ರೆ 18 ಹಾಕಿದ್ರೆ ಎಷ್ಟಾಗ್ಬೋದು? ಅದಕ್ಕಾಗಿ ಎಷ್ಟಿಟ್ಟಿದಾರ? 3. ನಾಟ್ ಓನ್ಲಿ ಚಿನ್ನ, ಡೈಮಂಡ್ ಇರಬಹುದು, ಅಥವಾ ಬೇರೆ ಬೇರೆ ಏನಂತ ಪ್ರೀಸಿಯಸ್ ಸ್ಟೋನ್ಸ್, ಪ್ರೀಸಿಯಸ್ ಮಟೀರಿಯಲ್ಸ್ ಅಂತ ಹೇಳಿದ್ರೆ ಬೆಲೆ ಬಾಳುವ ಲೋಹಗಳು, ಬೆಲೆ ಬಾಳುವ ಹರಳುಗಳು, ಅದೆಲ್ಲದರ ಮೇಲೆ ಕೂಡ ಏನಾಗಿರುತ್ತದೆ? ರೇಟ್ ಹೆಚ್ಚಾಗಿರುತ್ತದೆ. ಕ್ಲಿಯರ್? ಎಸ್, ವೆರಿ ಗುಡ್, ವೆರಿ ಗುಡ್. ಸದ್ಯಕ್ಕೆ ಇಷ್ಟಿದೆ ದರಗಳು. ಆದರೆ ಎಲ್ಲಾ ವಸ್ತುಗಳು GSTಯಲ್ಲಿ ಇವತ್ತು ಒಳಪಟ್ಟಿಲ್ಲ, ಕೆಲವು ಹೊರಗಿದ್ದಾವ. ಅವು ಯಾವ್ಯಾವ? ಪಾಯಿಂಟ್ ನಂಬರ್ 1, ಆಲ್ಕೋಹಾಲ್. ಸಾರಾಯಿ ಮೇಲೆ ರಾಜ್ಯದವ್ರು ತಮಗೆಷ್ಟು ಬೇಕೋ ಅಷ್ಟು ಅಬಕಾರಿ ಹಾಕ್ತಾರೆ, ಕೇಂದ್ರದವ್ರು ತಮಗೆಷ್ಟು ಬೇಕೋ ತಾವು ಹಾಕ್ತಾರೆ. ಅಬಕಾರಿ ಅಂದ್ರೆ ಏನು ಹೇಳ್ಕೊಡ್ತೀನಿ ಮತ್ತೊಂದ್ಸಲ. ಸರಕುಗಳ ಉತ್ಪಾದನೆಯ ಮೇಲೆ ವಿಧಿಸುವಂತಹ ತೆರಿಗೆಗೆ ನಾವು ಅಬಕಾರಿ ತೆರಿಗೆ ಅಂತ ಕರಿತೀವಿ, ಎಕ್ಸೈಸ್. ಹೇಳೋಣ ಒಂದ್ಸಲ. ಸರಕುಗಳ ಉತ್ಪಾದನೆಯ ಮೇಲೆ ವಿಧಿಸುವ ತೆರಿಗೆ. ಕೇಂದ್ರದವರು ಕೇಂದ್ರ ಅಬಕಾರಿ ಹಾಕ್ತಾರೆ, ರಾಜ್ಯದವರು ರಾಜ್ಯ ಅಬಕಾರಿ. ಈಗ ಪ್ರಶ್ನೆ ಕೊಡ್ತಾನೆ ಕೆಳಗೆ, ಈ ಕೆಳಗಿನವುಗಳಲ್ಲಿ ಯಾವುದು ಇನ್ನು ಸಾಮಾನ್ಯವಾಗಿ GSTಲಿ ಸೇರ್ಪಡೆಯಾಗಿಲ್ಲ? ಕೇಂದ್ರ ಅಬಕಾರಿ, ರಾಜ್ಯ ಅಬಕಾರಿ, ವಿಶೇಷ ಅಬಕಾರಿ 3 ಕೊಟ್ಟಿರ್ತಾನೆ. ಓಕೆನಾ? A 1, B 1 ಮತ್ತು 2, C 1, 2, 3, D ಮೇಲಿನ ಯಾವುದಲ್ಲ. ಉತ್ತರ 1, 2, 3. ವಿಶೇಷನೂ ಹಾಕ್ತಾರೆ, ಕೇಂದ್ರದವರು ಅಬಕಾರಿ ಹಾಕ್ತಾರೆ, ರಾಜ್ಯದವರು ಅಬಕಾರಿ ಹಾಕ್ತಾರೆ. ಅಬಕಾರಿ ಇನ್ನೂ ಹೋಗಿಲ್ಲ, ಅಬಕಾರಿ ಇದೆ, ಆದ್ರೆ ಕೆಲವೊಂದಷ್ಟಕ್ಕೆ ಮಾತ್ರ. 1 ಆಲ್ಕೋಹಾಲ್, 2 ಇಂಧನ. ಏನ್ ಹೇಳಿ? ಇಂಧನ. ಪೆಟ್ರೋಲ್ ಡೀಸೆಲ್ಗೆ ಇದಕ್ಕೆ ಕಡಿಮೆ ಮಾಡಿಬಿಟ್ರೆ ಜನ ಕುಡಿಯೋದು ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಆಗ್ಲಿ, ಆಮೇಲೆ ಆಲ್ಕೋಹಾಲ್ ಆಗ್ಲಿ. ಪೆಟ್ರೋಲ್ ಕುಡಿಯಲ್ಲವಾ, ಆಲ್ಕೋಹಾಲ್ ಕುಡಿತಾರೆ. ತಂಗಿ ಗೊತ್ತದು. ಓಕೆ, ಎಸ್. ಪೆಟ್ರೋಲ್, ಡೀಸೆಲ್, ಇಂಧನ. ನಂತರ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ. ವಿದ್ಯುತ್ ಶಕ್ತಿ ಇದೆಯಲ್ಲ, ವಿದ್ಯುತ್ ಶಕ್ತಿ ಕೂಡ ರಾಜ್ಯದವ್ರು ತಮಗೆಷ್ಟು ಬೇಕೋ ತಾವು ಹಾಕ್ತಾರೋ, ಕೇಂದ್ರದವ್ರು ತಮಗೆಷ್ಟು ಬೇಕೋ ಅವ್ರು ಹಾಕ್ತಾರೆ. ಸದ್ಯ 3 ಇದೆ. ಔಷಧದ ಮೇಲೆ ರೀಸೆಂಟ್ ಆಗಿ ಡೆವಲಪ್ಮೆಂಟ್ ಆಗಿ ಅದನ್ನು ತೆಗೆದಿದ್ದಾರೆ. ಸದ್ಯ 3 ಮೇಲೆ ಮಾತ್ರ ಇನ್ನೂ GST ಹಾಕಿಲ್ಲ. ಇಂಧನ ಅಂದ್ರೆ ಗ್ಯಾಸ್ ಬಂತು, ಪೆಟ್ರೋಲ್ ಬಂತು, ಡೀಸೆಲ್ ಬಂತು, ಎಲ್ಲ ಬಂತು. ಮತ್ತೆ ಅದನ್ನ ಬರ್ಕೋತ್ ಕೊಡೋಂಗಿಲ್ಲ. ಓಕೆನಾ? ಬೋರ್ಡ್ ತುಂಬತದಂತ ಹೇಳಿ. ಡೀಸೆಲ್, ಪೆಟ್ರೋಲ್, ಗ್ಯಾಸ್. ಗ್ಯಾಸ್ ಅಂದ್ರೆ ಅಭಿ ಹೊಲೆ ಮೇಲೆ ಹಿಂಗ್ ಸ್ಟಾರ್ಟ್ ಮಾಡ್ತಿರಲ್ಲ, ಹಿಂಗ್ ಲೈಟರ್ ಹಚ್ಚಿ, ಎಸ್, ಅದು ಗ್ಯಾಸ್. ಗೊತ್ತೈತಲ್ಲ? ಗುಡ್, ಶಾಣೆ. ಅರ್ಥ ಆಯ್ತಾ? ಈಗ ಕೊನೆ ಪಾಯಿಂಟ್. ಹಾಗಿದ್ರೆ ಭಾರತದಲ್ಲಿ GST ಯಾವ ವರ್ಷ, ಯಾವಾಗ ಜಾರಿ ಆಯಿತು? ಜೂನ್ 1, ಜುಲೈ 2, ಜುಲೈ 1. ವೆರಿ ಗುಡ್. 2017 ಜುಲೈ 1. ಮಧ್ಯರಾತ್ರಿ 12 ಗಂಟೆಗೆ ಹಳೆ ಸಂಸತ್ ಭವನದೊಳಗಡೆಗೆ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಆಗ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ನಂತರ ದೇವೇಗೌಡರು ಅಲ್ಲೇ ಇದ್ರು. ಮನಮೋಹನ್ ಸಿಂಗ್ ಕರೆದ್ರು, ಅವ್ರು ಬರ್ಲಿಲ್ಲ. ಹಂಗಾಗಿ ಇವ್ರು 3 ಸೇರಿ ಒತ್ತಿದ್ರು. ಏನು ಮಿಷನ್? ಭಾರತದಲ್ಲಿ ಅತಿ ಹೆಚ್ಚು GSTಯನ್ನ ಕಲೆಕ್ಟ್ ಮಾಡುವ ರಾಜ್ಯ ಯಾವ್ದಿರಬಹುದು ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ವಾವ್, ವೆರಿ ಗುಡ್, ರೈಟ್ ಆನ್ಸರ್. ಈಗ ನಾವು ಕರ್ನಾಟಕದವ್ರು ಇದೀವಿ ಅಂತ ಹೇಳಿ ನಮ್ದು ಟೈಮ್ಸ್ ಕೇಳಿದ್ರೆ ಕೇಳ್ಬೋದಲ್ಲ. ಹಾಗಾದ್ರೆ ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದ್ರೆ 2. ಕೇಳಲ್ಲ, ಸಹಜವಾಗಿ 1ನೇದೇ ಕೇಳ್ತಾರೆ, ಬಟ್ ಗುರ್ತಿರ್ಬೇಕು. 2ನೇ ಅತಿ ಹೆಚ್ಚು ಯಾರು? ಕರ್ನಾಟಕ.
ಈಗ ಸರಾಸರಿಯಾಗಿ GST ಎಷ್ಟು ಕಲೆಕ್ಟ್ ಆಗ್ತದೆ? ಸರಾಸರಿ 1.76 ಲಕ್ಷ ಕೋಟಿ. ಸರಾಸರಿ 1.76 ಲಕ್ಷ ಕೋಟಿ ವರ್ಷಕ್ಕೆ. ಈ ವರ್ಷ ಮತ್ತೆ ದಾಟೋದಿದೆ. ಸಣ್ಣ ದುಡ್ಡು ಆಯ್ತು ತಮ್ಮ ಅದು. 1.76 ಲಕ್ಷ ಕೋಟಿ ಸಾಮಾನ್ಯ ದುಡ್ಡು ಅಂತೂ ಅಲ್ಲ. ಬರಾಬರಿ ಎವರೇಜ್ 20 ಲಕ್ಷ ಕೋಟಿ ಅಥವಾ 22 ಲಕ್ಷ ಕೋಟಿ ಆಗ್ತಾ ಇದೆ ವರ್ಷಕ್ಕೆ. ಸಣ್ಣ ಲೆಕ್ಕ ಅಂತೂ ಅಲ್ವಲ್ಲ. ಸ್ಟಾರ್ಟಿಂಗ್ ಬಂದಾಗ 50,000 ಕೋಟಿ ಆಗತ್ತಿತ್ತು, ಆಮೇಲೆ 1 ಲಕ್ಷಕ್ಕೆ ಹೋಯ್ತು, ಜಂಪ್ ಆಯ್ತು, 2 ಲಕ್ಷ ತನಕ ಹೋಗಿದೆ, 2.1 ತನಕ ಬಂದಿದೆ. ಬಟ್ ಸರಾಸರಿ ತೆಗೆದ್ರೆ 1.76 ಬಂದಿದೆ. ಕ್ವಶನ್ ಕೇಳಿದಾರ? ಇದನ್ನೇ ಕೇಳಿದಾರ. ಓಕೆ ಸರಿ. ಹಾಗೆ GSTN, ಓಕೆ, ಟ್ಯಾಕ್ಸ್ ನಂಬರ್. ಇದನ್ನ ಮೇಂಟೈನ್ ಮಾಡುವಂತ ಒಂದು ಕಂಪನಿ, ಪ್ರೈವೇಟ್ ಕಂಪನಿ ಇದೆ. ಆ ಕಂಪನಿ ಹೆಸರೇನು? ಇನ್ಫೋಸಿಸ್. ಅದರ ಹೆಸರೇನು? ಇನ್ಫೋಸಿಸ್. ಇದರ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಎಲ್ಲಿದೆ? ಗೋವಾ. ಎಸ್, ಕ್ಲಿಯರ್ ಇದೆಯಾ? ಎಸ್. GST ಬಗ್ಗೆ ಏನೇ ಕೇಳಿದ್ರೆ ಆನ್ಸರ್ ಮಾಡ್ತೀರಿ. ಓಕೆನಾ? ಎಸ್. ಒಂದ್ಸಲ ಹಿಂದಕ್ಕೆ ಹೋಗೋಣ, ನೋಡ್ಕೋತೀರಿ ಒಂದ್ಸಲ ಪಟ್ ಅಂತ. ಎಸ್, ಚಲೋ. ಓಕೆ, ಯಾರ ತತ್ವದ ಮೇಲೆ ತೆರಿಗೆ ವಿಧಿಸ್ತಾರೋ? ಗುಡ್, ಸರಿ. ಹಾಗಿದ್ರೆ ತೆರಿಗೆ ವಿಧಾನಗಳೆಷ್ಟು? 3. ವರ್ಧಿತ ತೆರಿಗೆ ಅಂದ್ರೆ ಏನ್ ಮಾಡ್ತಾರಲ್ಲಿ? ತೆರಿಗೆ ಮೂಲದ ಹೆಚ್ಚಳದೊಂದಿಗೆ ಹಿಮ್ಮುಖ ತೆರಿಗೆ ಅಂದ್ರೆ ಗುಡ್. ಪ್ರಮಾಣಾನುಗುಣ ಅಂದ್ರೆ ವರ್ಧಿತ ತೆರಿಗೆ ಎಲ್ಲಿ ಯೂಸ್ ಮಾಡ್ತಾರೆ? ಹಿಮ್ಮುಖ ತೆರಿಗೆ. ವೆರಿ ಗುಡ್, ವೆರಿ ಗುಡ್. ಹಾಗಿದ್ರೆ ನೇರ ತೆರಿಗೆಗೆ ಉದಾಹರಣೆ ಕೊಡ್ತೀರಿ? ಸಾರಿ, ನೇರ ತೆರಿಗೆ. ಇಲ್ಲಿ ತೆರಿಗೆ ಭಾರ ಏನಾಗಿರುತ್ತೆ? ತೆರಿಗೆ ಭಾರ ಏನಾಗಿರುತ್ತೆ? ವರ್ಗಾವಣೆ ಆಗೋದಿಲ್ಲ. ಅದರ ಅರ್ಥ ಏನು? ಸರ್ಕಾರ ಯಾರ ಮೇಲೆ ವಿಧಿಸಿರುತ್ತದೆ ಅವರೇ. ಆದ್ರೆ ಪರೋಕ್ಷ ತೆರಿಗೆಯಲ್ಲಿ ತೆರಿಗೆ ಭಾರ ವರ್ಗಾವಣೆ ಆಗತ್ತಂದ್ರೆ ಸರ್ಕಾರ ಯಾರ ಮೇಲೆ ವಿಧಿಸ್ತಾರೋ ಅವರೇ ಕಟ್ಟಲ್ಲ. ಅದೇನಾಗತ್ತೆ? ತೆರಿಗೆ ಭಾರ ಒಬ್ರಿಂದೊಬ್ರಿಗೆ ವರ್ಗಾವಣೆ ಆಗತ್ತೆ. ಕೊನೆಗೆ ಅದನ್ನ ಯಾರು ಕಟ್ತಾರೆ? ಅನುಭೋಗಿ ಅಥವಾ ಗ್ರಾಹಕ. ಕ್ಲಿಯರ್ ಇದೆಯಾ? ಎಸ್. ಹಾಗಿದ್ರೆ ನೇರ ತೆರಿಗೆಗೆ ಉದಾಹರಣೆ ಕೊಡಿ ನೋಡೋಣ. ಆ ಮುಖ ಆ ಕಡೆ ತಿರುಗಿಸ್ಕೋಬೇಕು. ಆ ಕಡೆ ಒಬ್ರು ಈ ಕಡೆ ಒಬ್ರು ಹೇಳ್ಬೇಕು. ನಾನು ಈ ಕಡೆ ನೋಡ್ಕೊಂಡು ಹೇಳ್ತೀನಿ. ದನಕಾಯ. ಕಮಾನ್, ವೆರಿ ಗುಡ್. ನೇರ ತೆರಿಗೆ ಉದಾಹರಣೆ ಕೊಡಿ ನೋಡೋಣ. ಹಾ, STT, CTT, CCT, MAT. ಓಕೆ, ಎಸ್. ಬರ್ಬೇಕಪ್ಪ. ಬಲಾದ್ರೆ ಗೊತ್ತಾಗುದಿಲ್ಲ. ಎಸ್. ಆದಾಯ ತೆರಿಗೆ ಯಾವಾಗ ಮೊದಲು ಬಂತು? ಯಾವಾಗ ಮೊದಲು ತಿದ್ದುಪಡಿ ಆಯ್ತು? ರೀಸೆಂಟ್ ಆಗಿದ್ದು. ಎಸ್. ಯಾರ ಮೇಲೆ ಹಾಕ್ತಾರೆ? ವ್ಯಕ್ತಿಗಳು ಗಳಿಸುವ ವೈಯಕ್ತಿಕ ಆದಾಯ ಮತ್ತು ಹಿಂದೂ ಅವಿಭಕ್ತ ಕುಟುಂಬ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ. ಸರಿ, ಯಾವ ಸಚಿವಾಲಯದಡಿ ಬರುತ್ತೆ? ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಯಾವ ಡಿಪಾರ್ಟ್ಮೆಂಟ್? ಅವರಡಿಯಲ್ಲಿ ಬರುವಂತವ್ರು ಯಾರು? ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಹಂಗಂದ್ರೆ ಕೇಂದ್ರ ನೇರ ತೆರಿಗೆ ಮಂಡಳಿ. ಹಾಗಿದ್ರೆ ಅಲ್ಟಿಮೇಟ್ಲಿ ಕಲೆಕ್ಟ್ ಮಾಡೋರು ಯಾರು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಓಕೆ. ಹಾಗಿದ್ರೆ ಭಾರತದಲ್ಲಿ ಎಷ್ಟು ಲಕ್ಷದವರೆಗೆ ಟ್ಯಾಕ್ಸ್ ಇಲ್ಲ? ಎಷ್ಟರಿಂದ ಟ್ಯಾಕ್ಸ್ ಸ್ಟಾರ್ಟ್ ಆಗತ್ತೆ? 4,01,000 ರೂಪಾಯಿ. ಅದು ಇಂಪಾರ್ಟೆಂಟ್. 1 ರೂಪಾಯಿಂದ ಸ್ಟಾರ್ಟ್ ಆಗತ್ತೆ. ಯಾರು 1 ರೂಪಾಯಿಂದ ಹಾಕ್ತಾರೆ ಅಂತ ಕೇಳಬಾರ್ದು. 1 ರೂಪಾಯಿಂದ ಸ್ಟಾರ್ಟ್ ಆಗತ್ತೆ. ಸರಿನಾ? ಎಸ್. ಹಾಗಾದ್ರೆ ಹೈಯೆಸ್ಟ್ ಟ್ಯಾಕ್ಸ್ ಎಷ್ಟಿದೆ? ಎಷ್ಟರಿಂದ ಸ್ಟಾರ್ಟ್ ಆಗತ್ತೆ? ಸೂಪರ್. ಆದ್ರೆ ಎಷ್ಟು ಲಕ್ಷದವರೆಗೆ ವಿನಾಯಿತಿ ಇದೆ? ಎಸ್. ಅಷ್ಟಿದ್ರು ಟ್ಯಾಕ್ಸ್ ತಗೊಂಡು ವಾಪಸ್ ಕೊಡ್ತಾರ. ಅದಕ್ಕೆ ಟ್ಯಾಕ್ಸ್ ರಿಬೇಟ್ ಅಂತಾರೆ. ನೆನಪಿದೆಯಾ? ಎಸ್.
ಸೆಸ್ ಅಂದ್ರು ಸರ್ಚಾರ್ಜ್ ಅಂದ್ರು ಮೀನಿಂಗ್ ಒಂದೇ. ಏನದು? ತೆರಿಗೆ ಮೇಲಿನ. ಆದ್ರೆ ಸೆಸ್ ಹಣವನ್ನ ಪರ್ಟಿಕ್ಯುಲರ್ ಆಗಿ ಎದಕ್ಕಂತ ವಸೂಲಿ ಮಾಡಿರ್ತೀವೋ ಅದಕ್ಕೆ ಯೂಸ್ ಮಾಡ್ಬೇಕು. ಶಿಕ್ಷಣಕ್ಕಂತ ವಸೂಲಿ ಮಾಡಿದ್ರೆ ಶಿಕ್ಷಣಕ್ಕೆ, ಆರೋಗ್ಯಕ್ಕಂತ ವಸೂಲಿ ಮಾಡಿದ್ರೆ ಆರೋಗ್ಯಕ್ಕೆ, ಅಥವಾ ಇಲ್ಲಿ ಕೃಷಿಗಂತ ಯೂಸ್ ಮಾಡಿದ್ರೆ ಕೃಷಿಗೆ. ಆದ್ರೆ ಸರ್ಚಾರ್ಜ್ ಹಂಗಲ್ಲ, ದುಡ್ಡು ವಸೂಲಿ ಮಾಡಿ ಎದಕ್ಕರ ಯೂಸ್ ಮಾಡ್ಕೊರಿ. ಅದಕ್ಕಾಗಿನೇ ಸೆಸ್ ಮತ್ತು ಸರ್ಚಾರ್ಜ್ ಮೀನಿಂಗ್ ಒಂದೇ ಇದ್ರು ನಾವು ಎರಡ ಡಿಫ್ರೆಂಟ್ ಮಾಡಿರ್ತೀವಿ. ಕಾರಣ ಇಷ್ಟೇ, ಸೆಸ್ ಹಣವನ್ನ ಪರ್ಟಿಕ್ಯುಲರ್ ಆಗಿ ಒಂದು ಕ್ಷೇತ್ರಕ್ಕೆ ಯೂಸ್ ಮಾಡ್ತೀವಿ, ಸರ್ಚಾರ್ಜ್ ಹಣವನ್ನ ಯಾವುದಕ್ಕಾದ್ರೂ ಬಳಕೆ ಮಾಡ್ಕೋತೀವಿ. ಆದ್ರೆ ಈ ಹಣವನ್ನ ಕೇಂದ್ರ ಸರ್ಕಾರ ಏನ್ ಮಾಡಲ್ಲ. ಹಾ, ನನಗೇನ್ ನೆನಪ ಇದೆ, ನನಗೇನ್ ಕೇಳಿಸ್ತಿಲ್ಲ. ಏನ್ ಮಾಡಲ್ಲ. ರಾಜ್ಯಗಳಿಗೆ ಹಂಚಿಕೆ ಮಾಡಲ್ಲ. ವೆರಿ ಗುಡ್. ಹೆದರೋದು ಯಾಕ? ವೆರಿ ಗುಡ್. ರಾಜ್ಯಗಳಿಗೆ ಹಂಚಿಕೆ ಮಾಡಲ್ಲ. ವೃತ್ತಿ ತೆರಿಗೆನ ಯಾರು ಹಾಕ್ತಾರೆ? ಗುಡ್. ವರ್ಷಕ್ಕ ಎಷ್ಟಕ್ಕಿಂತ ಹೆಚ್ಚು ಹಾಕಬಾರ್ದು. ಆದ್ರೆ ಎಷ್ಟು ಸಾವಿರ ಸಂಬಳ ತಗೊಳ್ಳೋರ ಮೇಲೆ ಹಾಕ್ತದೆ? 11 ತಿಂಗಳ ಎಷ್ಟು ಹಾಕ್ತದೆ? ಲಾಸ್ಟ್ 1 ತಿಂಗಳ ಎಷ್ಟು ಹಾಕ್ತದೆ? ಒಟ್ಟಾರೆ 1 ವರ್ಷಕ್ಕೆ ಎಷ್ಟು ಹಾಕ್ಬೇಕು? ಈ ದುಡ್ಡನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕ ಕೊಡಲ್ಲ. ಚಲೋ. GST ಎಷ್ಟು ಪರೋಕ್ಷ ತೆರಿಗೆಗಳು, ಎಷ್ಟು ಸೆಸ್ಗಳನ್ನ ಸೇರ್ಸಾರ? ಮೊದಲು ಬಂದಿದ್ದು ಯಾವ ದೇಶದಲ್ಲಿ? ನಾವು ಯಾವ ದೇಶದ ಮಾದರಿ ಅಳವಡಿಸ್ಕೊಂಡಿವಿ? ಗುಡ್. ಯಾವಾಗಿಂದ GST ಮೇಲೆ ಕೆಲಸ ಸ್ಟಾರ್ಟ್ ಆಗಿದೆ? ಯಾರ ಸರ್ಕಾರ ಇತ್ತು? ಅಟಲ್ ಬಿಹಾರಿ. ಆಗ ಯಾರು ಸಮಿತಿ ಮಾಡಿದ್ರು? ಅಸೀಂ ದಾಸ್ ಗುಪ್ತಾರನ್ನ ಏನಂತ ಕರಿತೀರಿ? ಅವತ್ತಿದ್ದಂತ ಹಣಕಾಸು ಕಾರ್ಯದರ್ಶಿ. ಅವ್ರಿಗೆ ಏನಂತ ಕರಿತೀರಿ? ನಮ್ಮ GST ಬ್ಲೂ ಪ್ರಿಂಟ್ ರಚನೆ ಮಾಡಿದವರು ಯಾರು? ಎಸ್. ಆದ್ರೆ ನಿಜವಾಗ್ಲೂ GST ಕೆಲಸ ಕಾರ್ಯ ಶುರುವಾಗಿದ್ದು ಯಾರ ಅವಧಿಯಲ್ಲಿ? 2005ರಲ್ಲಿ. ಅದಕ್ಕಾಗಿ ಏನ್ ಬಂದಿತ್ತು? ವ್ಯಾಟ್. ಓಕೆ. ಎಸ್. ಕಾಂಗ್ರೆಸ್ ಅಥವಾ UPA ಸರ್ಕಾರದಾಗ GST ಬಿಲ್ ಎಷ್ಟಾಗಿತ್ತು? NDA ಸರ್ಕಾರ ಬಂದಾಗ GST ಬಿಲ್ ಎಷ್ಟಾಗಿತ್ತು? ಆದ್ರೆ GST ಕಾಯ್ದೆ ಯಾವುದು? ಎಸ್. ಬಿಲ್ ಯಾವ ವರ್ಷ ಬಿಲ್? ಓಕೆ. ಜಾರಿಗೆ ಬಂದಿದ್ದು ಯಾವಾಗ? 2017 ನಂತರ ಇದೆ ಅದು. 2017 ಜುಲೈ 1. ಓಕೆ. 246A ವಿಧಿಯ ಪ್ರಕಾರ GST ಮೇಲೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಕ್ಕೆ ಸಮನಾಗಿದೆ. ಆದ್ರೆ ಕೇಂದ್ರವೇ ಜಾಸ್ತಿ ಪವರ್. ಓಕೆ. 269 ಪ್ರಕಾರ ಯಾವ ಟ್ಯಾಕ್ಸ್ ಹಾಕ್ತಾರೆ? ಹೇಗೆ ಹಾಕ್ತಾರೆ ಅಂತ ಗೊತ್ತಿದೆಯಲ್ಲ? ಎಸ್. 279A ಪ್ರಕಾರ ಏನ್ ರಚನೆ ಮಾಡ್ತೀವಿ? ಅದರಲ್ಲಿ ಎಷ್ಟು ಜನ ಇರ್ತಾರೆ? 33ರಲ್ಲಿ ಕೇಂದ್ರದಿಂದ ಎಷ್ಟು ಜನ ಇರ್ತಾರೆ? 2. ಹುಷಾರಿರ್ಬೇಕು. ಎಷ್ಟು ಜನ? 2. ರಾಜ್ಯ ಖಾತೆ ಕೇಂದ್ರ ಸಚಿವರು ಇವರು. ಹುಷಾರಿರ್ಬೇಕು. ಮತ್ತೆ ರಾಜ್ಯ ಅಂದ್ರೆ ರಾಜ್ಯಕ್ಕೆ ಬಂದಿರಿ. ರಾಜ್ಯದಿಂದ 28 ಜನ ಕೆಳಗಿದ್ದಾರ. ಓಕೆ. ಎಸ್. ಹಾಗಿದ್ರೆ ಮುಂದುವರಿಯೋಣ. ಎಷ್ಟು ವಿಧಗಳಿವೆ? 4 ವಿಧ. ಎಷ್ಟು ಮಾದರಿ ಇದೆ? ಎಸ್, 2 ಮಾದರಿ. ದರಗಳು ಎಷ್ಟಿದೆ? 2. ಅಷ್ಟು ಹೇಳಬಾರದು ಅಂತ ಹೇಳಿ ನಾನು. ದರಗಳು ಎಷ್ಟಿದೆ? 1, 5, 18. 0 ಸಂಬಂಧ ಇಲ್ಲ, 43 ಸಂಬಂಧ ಇಲ್ಲ. ಆದ್ರೂ ಓದ್ಕೋಬೇಕು. ಓಕೆನಾ? ಕೃಷಿ ವಸ್ತುಗಳ ಮೇಲೆ, ಕೃಷಿಯಿಂದ ಬಂದಂತ ವಸ್ತುಗಳ ಮೇಲೆ ಟ್ಯಾಕ್ಸ್ ಇಲ್ಲ. ಇದು ಲಕ್ಸುರಿ ಗೂಡ್ಸ್, ಡಿಮೆರಿಟ್ ಗೂಡ್ಸ್, ಸಿನ್ ಗೂಡ್ಸ್. ಇದು ಚಿನ್ನ ಮತ್ತು ಬೆಲೆ ಬಾಳುವ ಹರಳುಗಳು. ಕರೆಕ್ಟಾ? ಆದ್ರೆ ಯಾವ್ಯಾವುದಕ್ಕೆ GST ಇನ್ನೂ ಅನ್ವಯ ಆಗಿಲ್ಲ? ಇಂಧನ ಅಂದ್ರೆ ನೆನಪಿಟ್ಕೋಬೇಕು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲ ಬಂತು. ಮತ್ ಇಂಧನ ಅಂತ ಬರ್ಕೊಂಡು ಮತ್ ನೀವು ಯಾವ್ದಾರ ಇಂಧನ ಮಾಡ್ಕೊಂಡಿರಿ. ಓಕೆ, ಕ್ಲಿಯರ್ ಇದೆಯಲ್ಲ? ಪೆಟ್ರೋಲ್, ಡೀಸೆಲ್, ಗ್ಯಾಸ್. ಸದ್ಯ ಇದರದೇ ನಡೀತಾ ಇದೆ ಜಗತ್ತಲ್ಲಿ. $100 ದಾಟ್ಬಿಟ್ಟಿದೆ ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ಗೆ. $100. ಇನ್ನೂ ಬೆಲೆ ಜಾಸ್ತಿ ಆಗತ್ತೆ. ವಿದ್ಯುತ್ ಶಕ್ತಿ ಕೂಡ. ಓಕೆ. ಎಸ್. ಹಾಗಾದ್ರೆ ಯಾವಾಗ GST ಕೊನೆಗೆ ಜಾರಿಗೆ ಬಂತು? ಯಾವ ರಾಜ್ಯ ಅತಿ ಹೆಚ್ಚು ಕೊಡ್ತದೆ? 2ನೇ ಅತಿ ಹೆಚ್ಚು. ಸರಾಸರಿಯಾಗಿ ತಿಂಗಳಿಗೆ ಎಷ್ಟು ಬರ್ತಾ ಇದೆ ಇವತ್ತು? 1.76 ಲಕ್ಷ ಕೋಟಿ. ಮನಸ್ಸು ಮಾಡಿದ್ರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಭಾರತ ದೇಶದ ಬಜೆಟಿನ ಅರ್ಧಕ್ಕಿಂತ ಹೆಚ್ಚು ಭಾಗದ ದುಡ್ಡು ಎಲ್ಲಿಂದ ಬರುತ್ತೆ?
GST ಇಂದಾನೆ. ಇಷ್ಟು ದಿನ ಏನ್ ಹೇಳ್ತಿದಾರೆ ಅಂದ್ರೆ ಶ್ರೀಮಂತರ ಈ ದೇಶವನ್ನು ನಡೆಸ್ತಾ ಇದ್ದಾರೆ ಅವ್ರ ಟ್ಯಾಕ್ಸ್ ಮೇಲೆ ಅಂತ. ಇನ್ಮೇಲೆ ಸ್ವಲ್ಪ ದಿನ ಕಳೆದ್ರೆ ಅಪ್ಪಿತಪ್ಪಿ 3 ಲಕ್ಷ ಕೋಟಿ 4 ಲಕ್ಷ ಕೋಟಿ ಕಲೆಕ್ಟ್ ಆದ್ರೆ ಕಥೆನೇ ಮುಗೀತು. ತಿಂಗಳಿಗೆ ಬರ್ತದೆ ಇಷ್ಟು ತೆರಿಗೆ ಪೋಲಾದ್ರೂ ಇಷ್ಟು ಹಣ ಬರ್ತಿದೆ. ಇನ್ನೂ 100% ಅದು ಇಂಪ್ಲಿಮೆಂಟ್ ಆಗಿಲ್ಲ, ಆಗ್ಬೇಕು. ಹಾಗಿದ್ರೆ ಇದನ್ನ ಮೇಂಟೈನ್ ಮಾಡುವಂತ ಒಂದು ಪ್ರೈವೇಟ್ ಕಂಪನಿ ಯಾವುದು? ಎಸ್, ಅವ್ರು ಅದನ್ನ ಮೇಂಟೈನ್ ಮಾಡ್ತಾರೆ, ದತ್ತಾಂಶಗಳನ್ನು ಮೇಂಟೈನ್ ಮಾಡ್ತಾರೆ. ಗೌರ್ಮೆಂಟ್ ಇದೆ, ಆದ್ರೆ ಪ್ರೈವೇಟ್ ಕಂಪನಿ ಇನ್ಫೋಸಿಸ್. ಹೇಳಿ ಇದರ ಮ್ಯೂಸಿಯಂ ಎಲ್ಲಿದೆ? ಗೋವಾ. ಚಲೋ ಠೀಕ್ ಹೇ. ನಾವೀಗ ನೋಡೋಣ ಈ ತೆರಿಗೆಗಳನ್ನ ಸಂಭಾಳಿಸ್ಕೊಂಡು ಆದಾಯವಾಗಿ ಮಾಡಿಕೊಂಡು ಅದರ ಜೊತೆಗೆ